ನಿನ್ನ ವಾಕ್ಯಗಳನ್ನ ತಿಳಿದುಕೊಳ್ಳತಕ್ಕಂತ ಭಾಗ್ಯವನ್ನು ಕೊಟ್ಟಿದ್ದೀರಿ ಸ್ವಾಮಿ. ಇದರ ಮುಖಾಂತರವಾಗಿ ನಮ್ಮ ಆತ್ಮಿಕವಾದಂತ ಬೆಳವಣಿಗೆಯು ಸುಗಮವಾಗಲಿ. ಮಾತ್ರವಲ್ಲ ಕರ್ತನೆ, ನಮ್ಮ ಆತ್ಮಿಕವಾದಂತ ನಂಬಿಕೆಯು ಇನ್ನು ಹೆಚ್ಚಾಗಲಿ ಸ್ವಾಮಿ. ಇದರ ಮುಖಾಂತರವಾಗಿ ಅನೇಕರು ಲಾಭವನ್ನು ಪಡೆದು ತಮ್ಮ ತಮ್ಮ ಆತ್ಮಿಕವಾದಂತ ಬೆಳವಣಿಗೆಗಳಲ್ಲಿ ಸ್ವಾಮಿ ಹೆಚ್ಚಾಗಿ ಅಭಿವೃದ್ಧಿಯನ್ನು ಹೊಂದಿ ನಿನಗೆ ಸಾಕ್ಷಿಯುಳ್ಳ ಮಕ್ಕಳಾಗಿರುವ ಹಾಗೆ ನೀನು ನಡೆಸಿರೆಂದು ನಾವು ಪ್ರಾರ್ಥಿಸ್ತೇವೆ. ಹಾಗೂ ಇಂದು ವಾಕ್ಯವನ್ನು ಹಂಚಿಕೊಡುವಂತ ನಿನ್ನ ಪ್ರಿಯ ಮಗನಾದಂತ ಕ್ರಿಸ್ಟಫರ್ ರಾಜನ ಆಶೀರ್ವಾದ ಮಾಡು ಸ್ವಾಮಿ. ಆತನ ಬಾಯಿಂದ ಬರುವಂತ ಮಾತುಗಳನ್ನ ನೀನು ಆಶೀರ್ವದಿಸ್ತೇವೆ. ಮಾತ್ರವಲ್ಲ ಕರ್ತನೆ, ಈ ಜೂಮ್ ಮಾಧ್ಯಮದಲ್ಲಿ ಸೇರಿರುವಂತ ಪ್ರತಿಯೊಬ್ಬ ನಿನ್ನ ಮಕ್ಕಳ ಮೇಲೆ ನಿನ್ನೆ ಹೇಳುವಂತ ಆಶೀರ್ವಾದ ಬೆರೆಸಿ ನಮ್ಮೆಲ್ಲರನ್ನ ಈ ಅನ್ಯೋನ್ಯತೆಯಲ್ಲಿ ಕರ್ತನೆ, ಕ್ರಿಸ್ತನ ಬರುಣದ ತನಕೂ ಕೂಡ ನಾವೆಲ್ಲರೂ ಸಹ ಈ ಅನ್ಯೋನ್ಯತೆಯಲ್ಲಿದ್ದು ಇದರ ಆಶೀರ್ವಾದಗಳನ್ನು ಪಡೆಯುವ ಹಾಗೆ ನಮ್ಮನ್ನೆಲ್ಲರನ್ನು ಈತನ ನಡೆಸಿ ನಿರೂಪಣೆ ಮಾಡುವಂತ ಪ್ರಿಯ ಸಹೋದರಿ ಅಂತ ಸವಿತಾ ಮೇಲೆಯೂ ಹಾಗೂ ಇದರಲ್ಲಿ ಪಾಲ್ಗೊಂಡಿರುವಂತ ಪ್ರತಿಯೊಬ್ಬರ ಮೇಲೆಯೂ ನಿನ್ನೆ ಹೇಳುವಂತ ಆಶೀರ್ವಾದಗಳು ನಮ್ಮೆಲ್ಲರ ಮೇಲೆ ನೆಲೆಯಾಗಲೆಂದು ಮತ್ತು ನೀವು ಆಶೀರ್ವಾದಕರವಾಗಿರಲೆಂದು ಯೇಸು ಕ್ರಿಸ್ತರಲ್ಲಿ ಪ್ರಾರ್ಥಿಸ್ತೇವೆ ತಂದೆಯೇ, ಆಮೆನ್. ನಮ್ಮನ್ನು ಪ್ರಾರ್ಥನೆಯಲ್ಲಿ ಮುನ್ನಡೆಸಿದ ಬೋಧಕರಿಗೆ ಧನ್ಯವಾದಗಳನ್ನ ಸಲ್ಲಿಸ್ತೇನೆ. ಈ ಒಂದು ಸಮಯದಲ್ಲಿ ಹಿರಿಯ ಸಹೋದರರಾದ ಜಾನ್ ಡೇವಿಡ್ ರವರು ನಮ್ಮ ಹಾಡಿನ ಮೂಲಕವಾಗಿ ದೇವರನ್ನ ಸ್ತುತಿಸುವಂತವರಾಗಿದ್ದಾರೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಈ ಒಂದು ಒಳ್ಳೆ ದಿವಸವನ್ನು ಕೊಟ್ಟು ನಿನ್ನೆ ರಾತ್ರಿ ಒಳ್ಳೆ ಸುಖಕರವಾದ ನಿದ್ರೆಯನ್ನು ಕೊಟ್ಟು ಇವತ್ತಿನ ದಿವಸ ನಮ್ಮನ್ನು ಜೀವಿತರ ಪಟ್ಟಿಯಲ್ಲಿ ಎಣಿಸಿ ನಮ್ಮನ್ನು ಎಚ್ಚರಪಡಿಸಿ ಎಚ್ಚರವಾಗಿದ್ದು ಪ್ರಾರ್ಥಿಸಿರಿ ಎಂಬ ಈ ಕೂಟಕ್ಕೆ ಸ್ತೋತ್ರವನ್ನು ಸಲ್ಲಿಸ್ತೇನಪ್ಪ. ಅಪ್ಪ ತಂದೆ, ಈ ಒಂದು ವೇಳೆಯಲ್ಲಿ ಒಂದು ಚಿಕ್ಕ ಹಾಡನ್ನು ನಾಮದ ಮಹಿಮೆಗೋಸ್ಕರ ನಾನು ಹಾಡುವನಾಗಿದ್ದೇನೆ. ನಿನ್ನ ಪ್ರಸನ್ನತೆಯಲ್ಲಿ ರೆಕ್ಕೆ ಇಲ್ಲದೆ ಹಾರುವೆ, ನಿನ್ನ ಸಮ್ಮುಖದಲ್ಲಿ ಕೊರತೆ ಇಲ್ಲದೆ ಬಾಳುವೆ. ನಿನ್ನ ಪ್ರಸನ್ನತೆಯಲ್ಲಿ ರೆಕ್ಕೆ ಇಲ್ಲದೆ ಹಾರುವೆ, ನಿನ್ನ ಸಮ್ಮುಖದಲ್ಲಿ ಕೊರತೆ ಇಲ್ಲದೆ ಬಾಳುವೆ. ನನ್ನ ಆಶ್ರಯ ನೀನೇ, ನನ್ನ ಕೋಟೆಯು ನೀನೇ, ನನ್ನ ದುರ್ಗವು ನೀನೇ, ನನ್ನ ಸ್ನೇಹಿತ ನೀನೇ. ನನ್ನ ಆಶ್ರಯ ನೀನೇ, ನನ್ನ ಕೋಟೆಯು ನೀನೇ, ನನ್ನ ದುರ್ಗವು ನೀನೇ, ನನ್ನ ಸ್ನೇಹಿತ ನೀನೇ. ನಿನ್ನ ಪ್ರಸನ್ನತೆಯಲ್ಲಿ ರೆಕ್ಕೆ ಇಲ್ಲದೆ ಹಾರುವೆ, ನಿನ್ನ ಸಮ್ಮುಖದಲ್ಲಿ ಕೊರತೆ ಇಲ್ಲದೆ ಬಾಳುವೆ. ಯಾವುದಕ್ಕೂ ಬಾರದ ನಾನು ಸೃಷ್ಟಿಸಿದೆ ನೀ, ಕೊರತೆಗಳಿದ್ದರೂ ಪೂರೈಸಿರುವೆ ನೀ. ಯಾವುದಕ್ಕೂ ಬಾರದ ನಾನು ಸೃಷ್ಟಿಸಿದೆ ನೀ, ಕೊರತೆಗಳಿದ್ದರೂ ಪೂರೈಸಿರುವೆ ನೀ. ನಿನ್ನ ಪ್ರಸನ್ನತೆಯಲ್ಲಿ ರೆಕ್ಕೆ ಇಲ್ಲದೆ ಹಾರುವೆ, ನಿನ್ನ ಸಮ್ಮುಖದಲ್ಲಿ ಕೊರತೆ ಇಲ್ಲದೆ ಬಾಳುವೆ. ಸುಳ್ಳಾದ ನನ್ನನು ಸತ್ಯವಾಗಿ ಮಾಡಿದಿ, ಮಣ್ಣಾದ ನನ್ನನು ನಿನ್ನ ಕಣ್ಗಳು ಕಂಡಿತು. ಸುಳ್ಳಾದ ನನ್ನನು ಸತ್ಯವಾಗಿ ಮಾಡಿದಿ, ಮಣ್ಣಾದ ನನ್ನನು ನಿನ್ನ ಕಣ್ಗಳು ಕಂಡಿತು. ನಿನ್ನ ಪ್ರಸನ್ನತೆಯಲ್ಲಿ ರೆಕ್ಕೆ ಇಲ್ಲದೆ ಹಾರುವೆ, ನಿನ್ನ ಸಮ್ಮುಖದಲ್ಲಿ ಕೊರತೆ ಇಲ್ಲದೆ ಬಾಳುವೆ. ನಿನ್ನ ಪ್ರಸನ್ನತೆಯಲ್ಲಿ ರೆಕ್ಕೆ ಇಲ್ಲದೆ ಹಾರುವೆ, ನಿನ್ನ ಸಮ್ಮುಖದಲ್ಲಿ ಕೊರತೆ ಇಲ್ಲದೆ ಬಾಳುವೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಾಡಿನ ಮೂಲಕವಾಗಿ ದೇವರನ್ನ ಸ್ತುತಿಸಿದ ಕುಟುಂಬಕ್ಕೆ ಧನ್ಯವಾದಗಳನ್ನ ಸಲ್ಲಿಸ್ತೇನೆ. ಈ ಒಂದು ಸಮಯದಲ್ಲಿ ದೈವಿಕ ಮನ್ನವನ್ನ ಉಣಬಡಿಸುವಂತಹ ಸಮಯವಾಗಿದೆ. ಸಹೋದರ ಕ್ರಿಸ್ಟಫರ್ ರಾಜ್ ಅವರು ಎಚ್ಚರವಾಗಿದ್ದು ಪ್ರಾರ್ಥಿಸುವ ಕುಟುಂಬದಲ್ಲಿ ದೈವಿಕ ಮನ್ನವನ್ನ ಬಡಿಸುವಂತವರಾಗಿದ್ದಾರೆ. ಸಹೋದರನನ್ನ
ಯೇಸು ಕ್ರಿಸ್ತನ ಮಧುರವಾದ ನಾಮದಲ್ಲಿ ಬೋಧಕರಾದ ಎಂ ರಾಜರವರ ಪರವಾಗಿ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತೇನೆ. ಸಹೋದರರೇ, ಇದು ನಿಮ್ಮ ಅಮೂಲ್ಯ ಸಮಯವಾಗಿದೆ. ಧನ್ಯವಾದಗಳು. ಕರ್ತನಾಮದಲ್ಲಿ ಬಂದಂತ ಎಲ್ಲರಿಗೂ ನಾನು ವಂದನೆಯನ್ನು ಸಲ್ಲಿಸುವಂತನಾಗಿದ್ದೇನೆ. ವಿಶೇಷವಾಗಿ ಇಂಟ್ರೊಡ್ಯೂಸ್ ಮಾಡಿದಂಥ ಜೋಯಿತಾ ಅಕ್ಕ ಅವ್ರಿಗೂ, ಅವಕಾಶವನ್ನು ಕಲ್ಪಿಸಿಕೊಟ್ಟ ಪಾಸ್ಟರ್ ಯಮರಾಜ್ ಅವ್ರಿಗೂ, ಉತ್ತಮವಾದಂಥ ಸಂಗೀತದೊಡನೆ ನಮ್ಮನ್ನು ಹುರಿದುಂಬಿಸಿದಂಥ ಡೇವಿಡ್ ಅಣ್ಣವ್ರಿಗೂ ನಾನು ವಂದನೆಯನ್ನು ಸಲ್ಲಿಸುವಂತನಾಗಿದ್ದೇನೆ. ಸಮಯದಲ್ಲಿ ಕೆಲ ವಾಕ್ಯಗಳನ್ನು ನಾವು ನೋಡಿಕೊಳ್ಳೋಣ. ದೇವರ ಒಂದು ಈ ಸಮಯದಲ್ಲಿ ನಮಗೆ ತಿಳಿಯಪಡಿಸಿದ ರೀತಿಯಲ್ಲಿ ನಾವು ನಮಗೆ ಕೊಟ್ಟಿರುವಂಥ ವಾಕ್ಯಗಳ ಮೇಲೆ ನಾವು ಕೆಲ ನಿಮಿಷಗಳಲ್ಲಿ ಅದನ್ನು ನಾವು ಮೆಡಿಟೇಟ್ ಮಾಡಿ ಈ ದಿವಸ ದೇವರು ನಮಗೆ ಯಾವ ರೀತಿಯಾದಂಥ ವಾಕ್ಯವನ್ನು ಕೊಟ್ಟಿದ್ದಾನೆ ಅದನ್ನು ನಾವು ನೋಡಿಕೊಳ್ಳೋಣ. ನನಗೆ ಕೆಲವು ಸಂಗತಿಗಳಿಂದ ಕೆಲವು ದಿನಗಳಿಂದ ನಾನು ವೈಯಕ್ತಿಕವಾಗಿ ಮೆಡಿಟೇಟ್ ಮಾಡಿದಂಥ ವಿಚಾರಗಳನ್ನು ನಾನು ಹೇಳ್ಪಡಿಸ್ತೇನೆ. ಕೆಲವೊಂದು ವಿಷಯಗಳು, ಹೋರಾಟಗಳು ನಮ್ಮಲ್ಲಿ ನಡೆದಾಗ ವಿಶೇಷವಾಗಿ ನನಗೆ ದೇವರು ಕೊಟ್ಟಂಥ ಒಂದು ಅಂಶಗಳನ್ನು ನಾನು ಈ ಸಮಯದಲ್ಲಿ ತಿಳಿಯಪಡಿಸ್ತೇನೆ. ಹೆಚ್ಚಿನ ರೀತಿಯಲ್ಲಿ ಇದರ ಮೇಲೆ ಡಿಸ್ಕಷನ್ಸ್, ಈ ವಾಕ್ಯ ಮೇಲೆ ಡಿಸ್ಕಷನ್ಸ್ ಇದ್ದ ಪಕ್ಷದಲ್ಲಿ ನಾವು ಮುಂದೆ ವೈಯಕ್ತಿಕವಾಗಿ ನಾವು ಡಿಸ್ಕಷನ್ ಮಾಡಬಹುದು. ದೇವರು ಈ ವಾಕ್ಯಗಳನ್ನು ಆಶೀರ್ವದಿಸಲಿ. ಸ್ಪೆಸಿಫಿಕಲಿ ಈ ಸಮಯದಲ್ಲಿ ದೇವರು ನಮಗೆ ಜ್ಞಾನವನ್ನು ಕೊಡಲಿ ಎಂಬುದಾಗಿ ನಾನು ಪ್ರಾರ್ಥಿಸ್ತೇನೆ. ಪ್ರಾರ್ಥಿಸ್ಕೊಳ್ಳೋಣ. ಸರ್ವಕೋಡ್ಯನಾದಂಥ ತಂದೆಯ ದೇವರೇ, ಕೊಟ್ಟಂಥ ಸಮಯಕ್ಕಾಗಿ ಸ್ತೋತ್ರ. ವಾಕ್ಯಗಳು ನಿನ್ನ ಚಿತ್ತಕ್ಕನುಸಾರವಾಗಿರಲಿ, ನಿನ್ನದಾಗಿರಲಿ. ನಾವು ಒಂದು ಮೌತ್ ಪೀಸ್ ಆಗಿರುವಂತೆ ಸಹಾಯ ನೀಡು. ನಮ್ಮ ಜ್ಞಾನವನ್ನು ತಿಳಿಸದೆ ಪರಲೋಕದ ಜ್ಞಾನವು ನಿನ್ನ ಜ್ಞಾನವಾಗಿ ಅದು ಸ್ವಾಮಿ ಪ್ರತಿಬಿಂಬಿಸಿ ನಮ್ಮ ಮನಸ್ಸಿನ ಮೇಲೆ ಪರಿಣಾಮ ಬೀರಲಿ ಎಂಬುದಾಗಿ ನಾನು ಬೇಡುತ್ತೇನೆ. ಹೇಗಿದ್ದರೂ ನೀನು ಮಹಿಮೆಯೊಂದು ಎಂದ ಬೇಡುತ್ತಾ ಹೊರ ವಿಜ್ಞಾಪನ ಯೇಸು ಕ್ರಿಸ್ತ ಹೆಸರು ಬೇಡುತ್ತದೆ. ಆಮೆನ್. 1 ಯೋಹಾನ 3, 1 ಜಾನ್ 3:4 ನಮಗೆಲ್ಲರಿಗೂ ತಿಳಿದಂತ ವಚನ. 1 ಯೋಹಾನ 3:4 ಏನ್ ಹೇಳ್ತದೆ? 1 ಯೋಹಾನ 3:4. We all know that whosoever commits sin transgresses also the law, for sin is the transgression of the law. For sin is the transgression of the law ಅಂತ ಹೇಳುತ್ತೆ. ಕನ್ನಡದಲ್ಲಿ if anybody can read, then that will be of great help. Sorry? ಪಾಪ ಮಾಡುವ ಪ್ರತಿಯೊಬ್ಬನು ಅಧರ್ಮವನ್ನು ಮಾಡುವವನಾಗಿದ್ದಾನೆ. ಪಾಪ ಮಾಡುವ ಪ್ರತಿಯೊಬ್ಬನು ಅಧರ್ಮ ಮಾಡುವವನಾಗಿದ್ದಾನೆ ಎಂದು ಹೇಳ್ತದೆ. ಥ್ಯಾಂಕ್ ಯು ಸೋ ಮಚ್. ವಿ ಆಲ್ ನೋ ಇದು ಟ್ರಾನ್ಸ್ಗ್ರೆಷನ್ ಆಫ್ ದ ಲಾ ಅಂತ ಹೇಳಿದಾಗ ಇದು ಸೂಪರ್ಫಿಷಿಯಲ್ ಅಲ್ಲ. ಮುಂಚೆಯಿಂದನೂ ದೇವರು ನಮಗೆ ತೋರಿಸ್ಕೊಂಡಂಥ ಮಾರ್ಗ ಏಸು ಕ್ರಿಸ್ತನ ಮಾರ್ಗ. ದ ವೇ ಕ್ರೈಸ್ಟ್ ಹ್ಯಾಸ್ ಶೋಡ್ ಅಸ್ the way. So in that way, the transgression we against the law we commit. So ಅದರಲ್ಲಿ ಸ್ಪೆಸಿಫಿಕಲಿ ನಾನು ಆರಿಸ್ಕೊಂಡಂಥ ಭಾಗ ಐಡಾಲಟ್ರಿ. ಹೌ ವಿ
ಕಮಿಟ್ ಐಡಾಲಟ್ರಿ. ಅದರಲ್ಲಿ ಸ್ಪೆಸಿಫಿಕಲಿ ಇನ್ನೊಂದು ಏನು ಅಂತಂದ್ರೆ ಹೌ ಗ್ಲಟನಿ ಈಸ್, ಹೊಟ್ಟೆ ಬಾಕುತನ. ಗ್ಲಟನಿ ಇನ್ ಕನ್ನಡ ಇಸ್ ಹೊಟ್ಟೆ ಬಾಕುತನ, ಇಫ್ ಐ ಆಮ್ ಕರೆಕ್ಟ್. ಹೌದಂತೀರಾ? ಗ್ಲಟನಿ ಕನ್ನಡದಲ್ಲಿ ಏನಂತೀರಿ? ಗ್ಲಟನಿ ಹೊಟ್ಟೆ ಬಾಗ್ತಾನೆ. ಸರಿ ಹೊಟ್ಟೆ ಇದೆ. ಬಾಕುತನ. ಹಾ, ಹೊಟ್ಟೆ ಬಾಕುತನ. ಥ್ಯಾಂಕ್ ಯು. ಸೊ ಅದರಲ್ಲಿ ಸ್ಪೆಸಿಫಿಕ್ಲಿ 20ನೇ ಅಧ್ಯಾಯದಲ್ಲಿ ನಾವು ನೋಡ್ತೇವೆ, ಫಸ್ಟ್ ಕಮಾಂಡ್ಮೆಂಟ್ ವಾಟ್ ಗಾಡ್ ಸೆಡ್, ಐ ಆಮ್ ದ ಲಾರ್ಡ್ ಯುವರ್ ಗಾಡ್ ಹೂ ಹಸ್ ಬ್ರಾಟ್ ಯು ಔಟ್ ಆಫ್ ದ ಲ್ಯಾಂಡ್ ಆಫ್ ಈಜಿಪ್ಟ್, ಯು ಶಾಲ್ ಹ್ಯಾವ್ ನೋ ಅದರ್ ಗಾಡ್ಸ್ ಬಿಫೋರ್ ಮೀ. ನಾನಲ್ಲದೆ ನಿಮಗೆ ಬೇರೆ ಯಾವ ದೇವರು ಇರಬಾರ್ದು ಅಂದಾಗೆ. ಸೊ ಆನ್ ದ ಮ್ಯಾಗ್ನಿಫಿಕೇಶನ್ ಆಫ್ ದಿಸ್ ಲಾ, ಅಂದರೆ ಇದನ್ನ ನಾವು ಮ್ಯಾಗ್ನಿಫೈ, ಕ್ರೈಸ್ಟ್ ರೈಚಸ್ನೆಸ್ ಪ್ರಕಾರ ಅದನ್ನ ಮ್ಯಾಗ್ನಿಫೈ ಮಾಡಿ ನೋಡಿದಾಗ, ಎನಿಥಿಂಗ್ ದಟ್ ರಿಪ್ಲೇಸಸ್ ಗಾಡ್ ಬಿಕಮ್ಸ್ ಐಡಾಲ್ಟ್ರಿ ಅಂತ ನಾವು ನೋಡ್ತೇವೆ. ದೇವರನ್ನ ಬಿಟ್ಟು ಯಾವುದೇ ಅಂಶಗಳು ನಮ್ಮ ಜೀವಿತದಲ್ಲಿ ಆ, ಆ, ಅದು ಮುಖ್ಯವಾದಾಗ, ಪ್ರಾಮುಖ್ಯತೆ ಹೊಂದಿದ್ದ ಪಕ್ಷದಲ್ಲಿ ಅದು ಆ, ಮೂರ್ತಿ ಪೂಜೆ ಆಗುವಂಥದ್ದಾಗಿದೆ, ಅಥವಾ ಅನ್ಯ ದೇವರಿಗೆ ಅದು ದೇವರ ಸ್ಥಾನವನ್ನು ತೆಗೆದುಕೊಳ್ಳೋದಾಗಿದೆ ಅಂತ ನೋಡ್ತೇವೆ. ಸ್ಪೆಸಿಫಿಕಲಿ ಈ ಸಮಯದಲ್ಲಿ ಗ್ಲಟನಿ ಯಾವ ರೀತಿ, ಗ್ಲಟನಿ ಅಥವಾ ಹೊಟ್ಟೆ ಬಾಕುತನ ಯಾವ ರೀತಿ ನಮಗೆ ಅದು ಯಾವ್ದಪ್ಪ ಅದು ರಿಲೇಶನ್ಶಿಪ್ ಇಲ್ಲ ಅವ್ರು ಮಾತಾಡೋದಕ್ಕೂ ಇದಕ್ಕೆ. ಸಾರಿ, ಇಲ್ಲ, ಇಲ್ಲ, ಹಂಗೆ ಬೈ ಮಿಸ್ಟೇಕ್ ಆಗುತ್ತೆ ಮಾತು. ಓಕೆ ಓಕೆ. ಸೊ ಪ್ರೊವರ್ಬ್ಸ್ 23 20-21, ಪ್ರೊವರ್ಬ್ಸ್ 23 23ನೇ ಅಧ್ಯಾಯ 20ರಿಂದ 20 ವಚನ. ಪ್ರೊವರ್ಬ್ಸ್ 23, 20, 21. Be not among wine bibbers, among gluttonous eaters of meat, for the drunkard and the glutton shall come to poverty, and drowsiness shall clothe a man with rags ಅಂತ ಹೇಳುವಂಥದ್ದಾಗಿದೆ. ಇವಾಗ ಸ್ಪೆಸಿಫಿಕಲಿ ಗ್ಲಟನಸ್ ಈಟರ್ಸ್ ಆಫ್ ಮೀಟ್ ಎಂಬುದಾಗಿ ಹೇಳುವಂಥದ್ದಾಗಿದೆ. ಗ್ಲಟನಸ್ ಈಟರ್ ಆಫ್ ಮೀಟ್ ಅಂತ ಹೇಳುವಂಥದ್ದಾಗಿದೆ. ಆದರೆ ಅದರಲ್ಲಿ ನಾವು ಜೆನಿಸಸ್ ಒಂದು ಸ್ಪೆಸಿಫಿಕಲಿ ಅದರಲ್ಲಿ 1:29 ಇಂಗ್ಲಿಷ್ ಟ್ರಾನ್ಸ್ಲೇಷನ್ನಲ್ಲಿ, ಕಿಂಗ್ ಜೇಮ್ಸ್ ವರ್ಷನ್ ಅಲ್ಲಿ ಏನು ಹೇಳುತ್ತೆ ಅಂತಂದ್ರೆ, ಎವ್ರಿ ಟ್ರೀ ವಿಚ್ ಹ್ಯಾಸ್ ಸೀಡ್ ಇನ್ ಇಟ್ಸ್ ಫ್ರೂಟ್, ಟು ಯು ಇಟ್ ಶಾಲ್ ಬಿ ಯೋರ್ ಮೀಟ್ ಅಂತ ಹೇಳುತ್ತೆ. ಸೊ ಮೀಟ್ ಇನ್ ಜನರಲ್ ಆಗಿ ತಗೊಂಡಾಗ ಅದು ಫುಡ್ ಅಥವಾ ಊಟ, ಅದು ವೆಜಿಟೇರಿಯನ್ ಆಗಿರ್ಬೋದು ಅಥವಾ ಮಾಂಸಾಹಾರ ಆಗಿರ್ಬೋದು, ಇಟ್ಸ್ ಫುಡ್. ಸೊ ಯಾರು ಸ್ಪೆಸಿಫಿಕಲಿ ಒಂದು ಊಟಕ್ಕೆ ಹೆಚ್ಚು ಪ್ರಾಮುಖ್ಯತೆ ಕೊಡುವಂತರಾಗಿದ್ದಾರೆ, ಅದು ಗ್ಲಟನಸ್ ಆಗಿರುತ್ತದೆ ಎಂಬುದನ್ನು ನೋಡುತ್ತೇವೆ. ಸ್ಪೆಸಿಫಿಕಲಿ ವಿ ಆರ್ ಆಲ್ ಸೌತ್ ಇಂಡಿಯನ್ಸ್. ನಾವು ಸೌತ್ ಇಂಡಿಯನ್ಸ್ಗೆ ಮುಖ್ಯವಾದಂಥ ಆಹಾರ, ದ ಸ್ಟೇಪಲ್ ಫುಡ್ ಯಾವುದಂತೀರ, ವಿಚ್ ವಿ ಕನ್ಸ್ಯೂಮ್ ಅ ಲಾಟ್? ರೈಸ್ ಬಿಕಾಸ್ ಇಟ್ ಈಸ್ ಹೈ ಇನ್ ಕಾರ್ಬೋಹೈಡ್ರೇಟ್ಸ್. ಅದು ಎಷ್ಟು ಮಾತ್ರದಲ್ಲಿ ನಾವು ತಗೊಳ್ತೀವೋ ಅದು ನಮ್ಗೆ ಅರಿವಿರೋದಿಲ್ಲ. ಅದು ನಾವು, ಇಫ್ ಯು ಸಿ, ದ ಸೈಂಟಿಸ್ಟ್ ಹ್ಯಾವ್ ಪ್ರೂವ್ಡ್ that because it's high in carbohydrates, it is the reason for all kinds of BP, sugar, and high fat. ನಾವು ಇಂಡಿಯನ್ಸ್ ಎಲ್ಲರಿಗೂ ಮುಖ್ಯವಾದಂಥ
ಪ್ರಾಬ್ಲಮ್ ಏನು ಅಂತಂದ್ರೆ ವಿ ಆರ್ ಆಲ್ ಸ್ಕಿನ್ನಿ ಫ್ಯಾಟ್ಸ್ ಅಂತಂದ್ರೆ ಕೈ ಕಾಲು ಎಲ್ಲ ಚಿಕ್ಕದಾಗಿರುತ್ತೆ, ಬಟ್ ನಮ್ಗೆ ವಿಸರಲ್ ಫ್ಯಾಟ್ ಮತ್ತು ಹೊಟ್ಟೆ ಮಾತ್ರ ದೊಡ್ಡದಾಗಿರ್ತದೆ. ಈ ಪ್ಯಾಟರ್ನ್ ನೀವು ಎಲ್ಲ ಒಂದು 30 ವಯಸ್ಸು ಕ್ರಾಸ್ ಮಾಡಿದವರು, ಈ ಸಮಯದಲ್ಲಿ 35 ವರ್ಷ ಕ್ರಾಸ್ ಮಾಡಿದವರು ಎಲ್ಲರಿಗೂ ಅದು ಇರ್ತದೆ ಅಂತ ನಾವು ನೋಡ್ತೇವೆ. ಬಿಕಾಸ್ ಆಫ್ ಹೈ ಅಮೌಂಟ್ ಆಫ್ ಈಟಿಂಗ್ ಕಾರ್ಬ್ಸ್. ಆ್ಯಂಡ್ ನಾವು ಯಾರು ಪ್ರೋಟೀನ್ ಮಾತ್ರದಲ್ಲಿ ಅಷ್ಟು ತಗೊಳ್ಳೋದಿಲ್ಲ. ಸೊ ದೇರ್ ಈಸ್ ಮೆಡಿಕಲ್ ಆಸ್ಪೆಕ್ಟ್ ಇನ್ ಟು ಇಟ್. ಯಾಕಂತಂದರೆ ಅಲ್ಲೊಂದು ಹಾರ್ಮೋನ್ ಜನ್ರೇಟ್ ಆಗುತ್ತೆ. ನಾವೊಂದು ಏನೋ ನಾವು ಏನು ಎಣ್ಣೆ ಅಥವಾ ನಾವು ಪ್ರೋಟೀನ್ ತಿಂದಾಗ ಒಂದು ಹಾರ್ಮೋನ್ ಲೆಪ್ಟಿನ್ ಅಂತ ಹಾರ್ಮೋನ್ ಜನ್ರೇಟ್ ಆಗುತ್ತೆ. ಅದು ಬ್ರೈನಿಗೆ ಸಿಗ್ನಲ್ ಮಾಡುತ್ತೆ ಎಷ್ಟು ಸಾಕು ತಿಂದು ಸಾಕು ಅಂತ. ಬಟ್ ಅದೇ ನಾವು ಕಾರ್ಬೋಹೈಡ್ರೇಟ್ಸ್ ತಿನ್ನಬೇಕಾದ್ರೆ ಈ ಲೆಪ್ಟಿನ್ ಹಾರ್ಮೋನ್ ಜನ್ರೇಟ್ ಆಗಲ್ಲ. ಸೊ ಅದು ನಾವು ಎಷ್ಟು ತಿನ್ನಬೇಕೋ ಅದು ನಮ್ಗೆ ಗೊತ್ತೂ ಆಗಲ್ಲ, ನಾವು ಕನ್ಸ್ಯೂಮ್ ಮಾಡ್ತಾನೆ ಇರ್ತೀವಿ. ಸೊ ಒಂದು ಅಂಶ ಹೇಳಿದ್ದೀನಿ ನಾನು. ಸೊ ವಿ ಆರ್ ಅಡಿಕ್ಟೆಡ್ ನಾಟ್ ಓನ್ಲಿ ಟು ಮೀಟ್, ವಿ ಆರ್ ಅಡಿಕ್ಟೆಡ್ ಟು ಸರ್ಟನ್ ಅಮೌಂಟ್ ಆಫ್ ಫುಡ್ಸ್ ನಾನು ನೋಡ್ತೇನೆ. ಸೊ what happens is not only with the or gluttony is associated with meat eating, it is associated with so many other foods also. ಇವಾಗ ನಾವು ಈವ್ ಪಾಪ ಮಾಡೋ ಅಂಥ ಸಮಯದಲ್ಲಿ ಅಲ್ಲಿ ಮೀಟ್ ಇರಲಿಲ್ಲ, ಅಲ್ಲಿ ಫ್ರೂಟೇ ಇತ್ತು. ಅವಳು ಫ್ರೂಟನ್ನ ಆಸೆ ಪಟ್ಲು, ದೇವರ ಆಜ್ಞೆಗಳನ್ನ ಮೀರಿದ್ಲು. ಸೊ ದ ಇಂಪಾರ್ಟೆಂಟ್ ಪಾರ್ಟ್ ಕಮ್ಸ್ ಇಸ್ ನಾಟ್ eating the food or specific amount of food or no, but keeping the commandments of God because of the food, or not keeping the commands of the God because of the food. That is where the idolatry lies. ಅಂತಂದ್ರೆ ಊಟಕ್ಕೋಸ್ಕರ ಪಾಪ ಮಾಡುವುದು ಅಥವಾ ಪಾಪ ಮಾಡದೇ ಇರುವುದು, ಅದು ಈ ಪ್ರಾಮುಖ್ಯತೆ ಆಗುತ್ತೆ ಹೊರತು ಆ ಊಟ ಸ್ಪೆಸಿಫಿಕ್ಲಿ. ಸೊ ಆಜ್ಞೆಗಳನ್ನು ಕೈಕೊಂಡು ನಡೆಯುವುದು ಇಂಪಾರ್ಟೆಂಟ್ ಆಗುತ್ತೆ, ಊಟ ಅಲ್ಲಿ ಆಗಲ್ಲ ಅಂತ ನೋಡ್ತೇವೆ. ಫಾರ್ ಎಕ್ಸಾಂಪಲ್, ಈವನ್ ಇನ್ ಸರ್ಟನ್ ಪ್ಲೇಸಸ್ ಸುಳ್ಳು ಸಾಕ್ಷಿ ಹೇಳ್ತಾರೆ. ಹೆಂಗೆ ಅಂತಂದರೆ ಅವರು ಒಂದು ಕರ್ಕೊಂಡೋಗಿ ಒಂದು ಸ್ವಲ್ಪ ಏನಾದರೂ ಊಟ ಮಾಡಿಸಿ ಹಿಂಗೆ ಹೇಳಿಬಿಟ್ರೆ ಹಿಂಗೆ ಮಾಡಬೇಕು ಅಂತ ಹೇಳಿದ್ರೆ, ದೇರ್ ಆರ್ ಪೀಪಲ್ ಓನ್ಲಿ ಫಾರ್ ದಟ್ ಫುಡ್ ಸೇಕ್ ದೇ ವಿಲ್ ಡೂ ವಾಟ್ ಎವರ್ ದೇ ಆರ್ ಆಸ್ಕಿಂಗ್ ದೆಮ್ ಟು ಡೂ. ಯಾರ ಬಗ್ಗೆ ಏನು ಸುಳ್ಳು ಸಾಕ್ಷಿ ಹೇಳಬೇಕು, ದೇ ವಿಲ್ ಗೋ ಅಂಡ್ ಸೇ ಇಟ್. ವಾಟ್ ಕಾಸ್ ದೆಮ್ ಟು ಡೂ ದಿಸ್ ಒನ್. ಈವನ್ ಇನ್ ಆರ್ ಕೆಲವೊಂದು ಬಿಸ್ನೆಸ್ ಡೀಲ್ಸಲ್ಲಿ ಬಿಸ್ನೆಸ್ ಡೀಲ್ ಮಾಡಬೇಕು ಅಂದರೆ ದೇ ಕಾಲ್ ಫಾರ್ ವೈನ್ ಆ್ಯಂಡ್ ಡೈನ್. ಅಲ್ಲೇ ಎಲ್ಲ ಬಿಸ್ನೆಸ್ ಡೀಲ್ಸ್ ಎಲ್ಲನೂ ಆಗೋದು. ಸೊ ಫುಡ್ ಈಸ್ ದ ಮೀನ್ಸ್ ಆಫ್ ಮೇಕಿಂಗ್ ಆರ್ ಇನಿಷಿಯೇಟಿಂಗ್ ಎನಿ ಕೈಂಡ್ ಆಫ್ ಸಿನ್ ಎಂಬುದಾಗಿ ನಾವು ನೋಡುವಂಥರಾಗಿದ್ದೇವೆ. ಸೊ ಯೇಸು ಕ್ರಿಸ್ತನು ಫಸ್ಟ್ ದೀಕ್ಷಾಸ್ನಾನ ಹೊಂದಿದಾದ್ಮೇಲೆ ಕಾನ್ಕರ್ ಮಾಡಿದಂಥ ವಿಷಯ ಏನು ಅಂತಂದರೆ ತನ್ನ ಇದು ಊಟದ ವಿಷಯದಲ್ಲಿ ಅವರು ತಮ್ಮನ್ನು ತಾವು ರೆಸ್ಟ್ರಿಕ್ಟ್ ಮಾಡ್ಕೊಂಡ್ರು ಎಂಬುದಾಗಿ ನಾವು ನೋಡ್ತೇವೆ. ಸೊ 40 ದಿವಸ ಉಪವಾಸವಿದ್ದರು ಎಂಬುದಾಗಿ ನಾನು ಯೋಚನೆ ಮಾಡ್ತಾ ಇದ್ದೆ, ವೈ ಗಾಡ್ abstained from food. He fasted and prayed for 40 days. It's not ಇದು ಹ್ಯೂಮನ್ಲಿ ಪಾಸಿಬಲ್ ಅಂತೀರಾ? 40 ದಿವಸ ಉಪವಾಸವಿರೋದು ಹ್ಯೂಮನ್ಲಿ ಪಾಸಿಬಲ್ ಅಂತೀರಾ? ಮಹಾತ್ಮ ಗಾಂಧಿ ಇದ್ರಲ್ಲ, ಮಹಾತ್ಮ ಗಾಂಧಿ ಇದ್ರು. Absolutely, because he was more human than any of us. ಯೇಸು ಕ್ರಿಸ್ತನು ನಮ್ಮ ಹಾಗೇನೆ ಮನುಷ್ಯನಾಗಿದ್ರು ಎಂಬುದಾಗಿ ನಾವು ನೋಡ್ತೇವೆ. ಸೊ ಅವರು ಫಸ್ಟ್ ಕಾನ್ಕರ್ ಮಾಡಿರೋದೇ ಊಟದ ವಿಷಯದಲ್ಲಿ. ಸೊ 40 ದಿವಸ ಉಪವಾಸವಿದ್ದು ಪ್ರಾರ್ಥನೆ ಮಾಡಿದ್ರು ಎಂಬುದಾಗಿ ನಾವು ನೋಡ್ತೇವೆ. ಬಟ್ ಆ 40 ದಿವಸ ಉಪವಾಸದ ಪ್ರಾರ್ಥನೆ ಮಾಡಾದ್ಮೇಲೆ ಅವರು ಅವ್ರ ನೆಕ್ಸ್ಟ್ ಬರುವಂಥ ಸೇವೆಯಲ್ಲಿ ಅವ್ರಿಗೆ ಎಷ್ಟು ಅದು ಪ್ರಾಮುಖ್ಯತೆ ಹೊಂದಿತ್ತು ನಾವು ನೋಡ್ತೇವೆ. ಸೊ ಬಾಡಿಲಿ
ಏಲ್ಮೆಂಟ್ಸ್ ಏನೇ ಇದ್ರೂ ಅಥವಾ ಬಾಡಿಲಿ ಸಫರಿಂಗ್ ಏನೇ ಇದ್ರೂ ಹೀ ಕಾನ್ಕರ್ಡ್. ನನ್ನ ವೈಯಕ್ತಿಕವಾಗಿ ನನಗೆ ಅನಿಸಿದಂಥ ವಿಷಯ ಏನು ಅಂತಂದರೆ, ಹೊಟ್ಟೆ ಮೇಲೆ ನಾವು ಕಂಟ್ರೋಲ್ ಆದರೆ ನಾವು ಯಾವ ಪಾಪ ಮೇಲೆ ಬೇಕಾದರೂ ನಾವು ಅದನ್ನು ಕಂಟ್ರೋಲ್ ಮಾಡ್ಬೋದು ಎಂಬುದಾಗಿ. ಸ್ಪೆಸಿಫಿಕಲಿ ಆನ್ ದ ಫ್ರಂಟ್ ಆಫ್ ಪರ್ಸಿವರೆನ್ಸ್ ಆರ್ ಆನ್ ದ ಫ್ರಂಟ್ ಆಫ್ ದಿ ಲೇಟರ್ ಟ್ರಯಲ್ಸ್ ಆ್ಯಂಡ್ ಟ್ರಿಬ್ಯುಲೇಷನ್ಸ್ ಬಗ್ಗೆ ನಾವೇನು ಮಾತಾಡ್ತೀವಿ, ವಾಕ್ಯದ ವಿಷಯದಲ್ಲಿ ನಮಗೆ ಹಿಂಸೆ ಪಡಿಸ್ಬೋದು, ಅಥವಾ ಎಲ್ಲಾದರೂ ನಮಗೆ ಒಂದು ಸೆರೆಮನೆಯಲ್ಲಿ ಹಾಕ್ಬೋದು, ಊಟ ಕೊಡದೇ ಇರ್ಬೋದು. ಕ್ಯಾನ್ ವಿ ಟಾಲರೇಟ್ 2 days 3 days ವಿತೌಟ್ ಫುಡ್, ಜಸ್ಟ್ ವಾಟರ್? ನಮಗದು ಆ ಶಕ್ತಿ ಇದೆ? 3 ದಿವಸ 4 ದಿವಸ 5 ದಿವಸ ಊಟ ಇಲ್ಲದೆ ಜೀವಿಸೋವಂಥದ್ದು. ಕೆಲವು ಮನೆಗಳಲ್ಲಿ ನಾವು ನೋಡಿದ್ದೇವೆ, ಬರೀ ಊಟದ ವಿಷಯಕ್ಕೇ ದೊಡ್ಡ ದೊಡ್ಡ ಜಗಳ ಆಗೋಗುತ್ತೆ, ಫ್ಯಾಮಿಲಿಗಳು ಡಿವೈಡ್ ಆಗೋಗುತ್ತೆ. ಕೆಲವು ಸಂಗತಿಗಳೇ ನಾವೇನು ಅಂದರೆ, ಒಂದು ಅರ್ಧ ದಿವಸನೂ ನಾವು ಉಪವಾಸ ಇರೋದಿಲ್ಲ. ಸೊ ಅದಕ್ಕೋಸ್ಕರ ದೊಡ್ಡ 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 ರಾದಂತಗಳು ಮನೆಗಳಾಗೋಗುತ್ತೆ. ಸೊ ಇಂಥ ಸಂಗತಿಗಳಲ್ಲಿ ನೋಡಿದಾಗ ವೇರ್ ಇಸ್ ಆರ್ ಪರ್ಸಿವರೆನ್ಸ್? ಬಟ್ ಐ ಆಮ್ ಸೇಯಿಂಗ್ ಸೇಟನ್ ಬ್ರಿಂಗ್ಸ್ ಆಲ್ ಕೈಂಡ್ಸ್ ಆಫ್ ಈವಿಲ್. ಇಫ್ ಯು ಚೆಕ್, ನೀವು ಒಂದು ಸ್ವಲ್ಪ ಗಮನ, ಎಲ್ಲ ಕದನಗಳನ್ನು ಗಮನ ಒಂದು ಸ್ವಲ್ಪ ನೀವು ಹರಿಸಿ ನೋಡಿದ್ರೆ, ಒಂದಿಲ್ಲ ಒಂದು ರೀತಿಯಲ್ಲಿ ಇದು ಊಟದ ವಿಷಯದಲ್ಲಿ ಅಥವಾ ಊಟದ ಅಲ್ಲಿನೇ ಈ ಕದನಗಳ ಎಲ್ಲ ಸೂಚನೆಗಳು ನಿಮಗೆ ತೋರ್ಪಡುತ್ತೆ ಅಂತ ನಾನು ಹೇಳ್ತೇನೆ. ಸೊ coming back to the verse that sin is the transgression of the law, and Ecclesiastics ಅಲ್ಲಿ ನಾವು ನೋಡ್ತೇವೆ, ಸೊಲೊಮನ್ ಹೇಳ್ತಾನೆ, ದಿ ಎಂಡ್ ಆಫ್ ಇಟ್ ಆಲ್, ಎಲ್ಲ ಕನ್ಕ್ಲೂಷನ್ ಒಂದೇ, ಆಜ್ಞೆಗಳನ್ನು ಕೈಕೊಂಡು ನಡೆಯುವುದೇ ಇಟ್ಸ್ ಅ ರೆಸ್ಪಾನ್ಸಿಬಿಲಿಟಿ ಆಫ್ ಎವ್ರಿ ಮ್ಯಾನ್ಕೈಂಡ್ ಅಂತ ನಾನು ಹೇಳ್ತೇನೆ. ಸೊ ಇಟ್ ಬಿಕಮ್ಸ್ ವೆರಿ ಮಚ್ ಇಂಪಾರ್ಟೆಂಟ್ that the food should not be an influencer for our keeping of the commandments, which is actually influencing our keeping of commandments ಅಂತ ನಾವು ನೋಡ್ತೇವೆ. Ephesians 6:1-3. Ephesians 6:1-3. Ephesians ಮಕ್ಕಳೇ ಅದರಲ್ಲಿ ನೀವು ಕರ್ತನಲ್ಲಿರುವವರಿಗೆ ತಕ್ಕ ಹಾಗೆ ನಿಮ್ಮ ತಂದೆ ತಾಯಿಗಳ ಮಾತನ್ನು ಕೇಳಬೇಕು, ಇದು ಧರ್ಮ. ವಾಗ್ದಾನ ಸಹಿತವಾದ ಮೊದಲನೇ ಆಜ್ಞೆ ಕೇಳಿರಿ, ನಿಮ್ಮ ತಂದೆ ತಾಯಿಗಳನ್ನು ಸನ್ಮಾನಿಸಬೇಕು, ಸನ್ಮಾನಿಸಿದರೆ ನಿಮಗೆ ಮೇಲಾಗುವುದು, ನೀನು ಭೂಮಿಯ ಮೇಲೆ ಬಹಳ ಕಾಲ ಬದುಕುವಿ. ಭೂಮಿಯ ಮೇಲೆ ಬಹಳ ಕಾಲ ಬದುಕಬೇಕಾದರೆ ಏನ್ ಮಾಡ್ಬೇಕಂತೆ? ತಂದೆ ಕೆಲವು ತಾಯಿಯ ಊಟಗಳನ್ನ ಬಿಡ್ಬೇಕಾ? ತಂದೆ ತಾಯಿಗಳ ಮಾತನ್ನು ಊಟಗಳನ್ನ ಬಿಡಬೇಕು, ಇದನ್ನ ತಿನ್ಬೇಕು, ಇದನ್ನ ತಿನ್ಬಾರ್ದು ಅಂತ ಹೇಳ್ತಾ ಸ್ಪೆಸಿಫಿಕಲಿ ಇಟ್ ಇಸ್ ಸೇಯಿಂಗ್ ತಂದೆ ತಾಯಿಗಳನ್ನ ಸನ್ಮಾನಿಸಬೇಕು ಇಸ್ ದ ಫಸ್ಟ್ ಕಮಾಂಡ್ಮೆಂಟ್ that has a promise. What is a promise? That it will be well with you and you may live long on the earth. The mark of a true Christian, ಒಂದು ಎವಿಡೆನ್ಸ್ ಏನಿರ್ತದೆ ಅಂದರೆ, ಇಫ್ ಯು ಲುಕ್ ಎಟ್ ಮಾರ್ಕ್ 16:18-19. ಮಾರ್ಕ್ 16:18-19. ಮಾರ್ಕ್ 16:18-19. ವಿಷ ಪದಾರ್ಥವನ್ನೇನಾದರೂ ಕುಡಿದರೂ ಅವರಿಗೆ ಯಾವ ಕೇಡು ಆಗುವುದಿಲ್ಲ, ಅವರು ರೋಗಿಗಳ ಮೇಲೆ ಕೈ ಇಟ್ಟರೆ ಅವರಿಗೆ ಗುಣವಾಗುವುದು ಎಂದು ಹೇಳಿದನು. ಯೇಸು ಸ್ವಾಮಿ 19ನೇ ವಚನ. ಯೇಸು ಸ್ವಾಮಿ
ಅವರ ಕೂಡ ಮಾತನಾಡಿದ ಮೇಲೆ ಆಕಾಶಕ್ಕೆ ಒಯ್ಯಲ್ಪಟ್ಟು ದೇವರ ಬಲಗಡೆಯಲ್ಲಿ ಆಸ್ಥಾನರೂಢನಾದನು. ಓಕೆ. 17-18 ಓದ್ತೀರಾ ಇನ್ನೊಂದ್ಸರ್ತಿ ಪ್ಲೀಸ್? ಸಾರಿ. 17 15 17-18. ಇದಲ್ಲದೆ ನಂಬುವರಿಂದ ಈ ಸೂಚಕ ಕಾರ್ಯಗಳು ಉಂಟಾಗುವು. ನನ್ನ ಹೆಸರನ್ನು ಹೇಳಿ ದೆವ್ವಗಳನ್ನು ಬಿಡಿಸುವರು, ಹೊಸ ಭಾಷೆಗಳಿಂದ ಮಾತನಾಡುವರು, ಹಾವುಗಳನ್ನು ಎತ್ತುವರು, ವಿಷ ಪದಾರ್ಥವನ್ನೇನಾದರೂ ಕುಡಿದರೂ ಅವರಿಗೆ ಯಾವ ಕೇಡು ಆಗುವುದಿಲ್ಲ. ಅವರು ರೋಗಿಗಳ ಮೇಲೆ ಕೈ ಇಟ್ಟರೆ ಅವರಿಗೆ ಗುಣವಾಗುವುದು. ಎಲ್ಲ ನೋಡ್ತೇವೆ. ಇವಾಗ ನಾವು ತಿಂದಂತ ನೀವು ತರಕಾರಿ ತಗೊಳ್ರಿ, ಹೈ ಅಮೌಂಟ್ ಆಫ್ ಪೆಸ್ಟಿಸೈಡ್ಸ್. ಆ್ಯಂಡ್ ಇವಾಗ ನೀವು ಮೀಟ್ ತಗೊಳ್ರಿ, ಅದರಲ್ಲಿ ಹೈ ಅಮೌಂಟ್ ಆಫ್ ಈಸ್ಟ್ರೋಜನ್ಸ್. ಯಾವ್ದು ಅಂಶದಲ್ಲಿ ವಿಷ ಇಲ್ಲದೆ ಇರೋದು ಪದಾರ್ಥ ಇದೆ ಹೇಳ್ರಿ? ಎಲ್ಲನೂ ಕಲಬೆರಕೆ ಆಗಿದೆ. ಎಲ್ಲದರಲ್ಲಿನೂ ಸಮ್ ಅಮೌಂಟ್ ಆಫ್ ಪಾಯ್ಸನ್ ವಿ ಆರ್ ಬೀಯಿಂಗ್ ಈಟನ್. ಯಾವುದ್ರಲ್ಲಿನೂ ಈ ಸಮಯದಲ್ಲಿ ವಿತೌಟ್ ಪಾಯ್ಸನ್ ಇಲ್ಲ ಅಂತ ಇಲ್ಲ. ಈವನ್ ಗೌರ್ಮೆಂಟ್ ಇಟ್ ಸೆಲ್ಫ್ ಇಸ್ ಅಲೋವಿಂಗ್ ಸರ್ಟನ್ ಥಿಂಗ್ಸ್ ಟು ಹ್ಯಾಪನ್, ಬಿಕಾಸ್ ಅವ್ರಿಗೇನೋ ಎಷ್ಟಾದಷ್ಟು ದ ಲಾಂಜಿಟಿವಿಟಿ ಆಫ್ ಅ ಪರ್ಸನ್ ಶುಡ್ ಕಮ್ ಡೌನ್, ಸೊ ದಟ್ ಪಾಪ್ಯುಲೇಷನ್ ಕಡಿಮೆ ಆಗಬೇಕು, ಜಾಸ್ತಿ ಜನಕ್ಕೆ ಕೆಲಸ ಸಿಗಬೇಕು, ಜಾಸ್ತಿ ಜನ ಇದು ಅದರಲ್ಲಿ ಪಾಪ್ಯುಲೇಷನ್ ಕಡಿಮೆ ಆಗಿ ಎಕನಾಮಿ ಇನ್ಕ್ರೀಸ್ ಮಾಡಬೇಕು. ಆ ಅಜೆಂಡಾ ಇರಬೇಕಾದ್ರೆ the government itself is trying to kill people so much. So that is affecting everybody. The food quality is not the way it was 10-20 years before. But unless all this Israelerge nungu, they ಹೇಳ್ತಾರೆ, even in Psalms also we see ನುಂಗುವ ಹುಳವನ್ನ ತಡೆಯುವಂತವನಾಗಿದ್ದಾನೆ ಅಂತ ಹೇಳ್ತೇನೆ. ಆ ವರ್ಸ್ ಯಾರಾದ್ರೂ ನೆನಪಿದೆಯಾ ಎಲ್ಲಿದೆ ಅಂತ? ಇವರನ್ನ ಸಾರಿ, ಮಲಾಕಿ 3:10. ಥ್ಯಾಂಕ್ ಯು ಸೋ ಮಚ್. ಸೊ ಮಲಾಕಿ 3:10, if you're dependent on God, He will protect you in that way. Yeah, so it's again associated with the keeping of the commandment. 3:10 ಟೈತ್ ವಿಷಯದಲ್ಲಿ ಅದ್ರ ಹೇಳುವಂಥದ್ದಾಗಿದೆ. ಈಸ್ ಪ್ರೊಟೆಕ್ಟಿಂಗ್ ಯು ಇನ್ ದಿಸ್ ವೇ. ನುಂಗುವ ಹುಳವನ್ನ ತಡೆಯುವಂತನಾಗಿದ್ದಾನೆ ಅಂತ ಹೇಳ್ತೇನೆ. ಸೊ ಸ್ಪೆಸಿಫಿಕಲಿ ಇಸ್ರಾಯೇಲ್ ವಿಷಯದಲ್ಲಿ ಬಂದಾಗ, ಇಸ್ರಾಯೇಲ್ಸ್ ವಿಷಯದಲ್ಲಿ ಬಂದಾಗ, ವೆನ್ ಗಾಡ್ ಕಿಲ್ ದೆಮ್, ಎಲ್ಲಿ ಅವರು ಅರಣ್ಯದಲ್ಲಿ ಹೋಗ್ಬೇಕಾದ್ರೆ ದೇವ್ರು ನಡೆಸಿದಂಥ ಮಾರ್ಗಗಳನ್ನೆಲ್ಲ ಮರೆತು ಅವರು ಗ್ರಂಬಲ್ ಮಾಡ್ತಾರೆ. ಅಲ್ಲಿ ಮಾಂಸವಿತ್ತು, ಅಲ್ಲಿ ನಾವು ಇದನ್ನೆಲ್ಲ ತಿಂತೇವೆ, ರುಚಿಕರವಾದಂಥ ಊಟ ತಿಂತಿದ್ವಿ, ಇಲ್ಲಿ ಬಂದು ಮನ್ನಾ ತಿಂತಾ ಇದ್ದೀವಿ ಅಂತ ಹೇಳಿ ದೇವ್ರು ಕೊಟ್ಟ ಆಹಾರವನ್ನ ಅದನ್ನ ತಿರಸ್ಕಾರ ಮಾಡಿ ದೇ ವೆಂಟ್ ಆಫ್ಟರ್ they preferred food over trusting God. Then it triggered the anger in God ಎಂದಾಗಿ ನಾವು ನೋಡುತ್ತೇವೆ. ನಂಬರ್ಸ್ 11ನೇ ಅಧ್ಯಾಯ 33ನೇ ವಚನ. ಆಸೆ ಪಟ್ರು, ದೇವರು ಅವ್ರಿಗೆ ಕುಯಿಲ್ ಒದಗಿಸ್ಕೊಟ್ರು. 33ನೇ ವಚನ, ಯೆಹೋವನ ಕೈ ಓಟು ಕೈಯೋ, ನನ್ನ ನಂಬರ್ಸ್ 11 ಈಗ ನೋಡಿವಿ ಎಂದು ಹೇಳಿದನು. ಮೋಶೆ ಹೊರಟು ಹೋಗಿ ಯೆಹೋವನ ಮಾತುಗಳನ್ನು ಜನರಿಗೆ ತಿಳಿಸಿದ.
30. 11:33. Numbers 11:33. ಅವರು ಆ ಮಾಂಸವನ್ನು ಇನ್ನೂ ಆಹಾರ ಮಾಡುತ್ತಿರುವಾಗ ಅದು ಮುಗಿದು ಹೋಗುವುದರೊಳಗಾಗಿಯೇ ಯೆಹೋವನು ಅವರ ಮೇಲೆ ಕೋಪಗೊಂಡು ಬಹಳ ಜನರನ್ನು ಘೋರ ವ್ಯಾಧಿಯಿಂದ ಸಾಯಿಸಿದನು. ಇಂಗ್ಲಿಷ್ ಹೇಳ್ತಾರೆ, ವೈಲ್ ದ ಫ್ಲೆಶ್ ವಾಸ್ ಯೆಟ್ ಬಿಟ್ವೀನ್ ದ ಟೀತ್. ಅಂದರೆ ಇನ್ನೂ ಚೂ ಮಾಡ್ತಿರೋ, ಅವ್ರು ತಿಂದು ನುಂಗೂ ಇಲ್ಲ, ಆ ಮೀಟನ್ನ ಅವ್ರು ಇನ್ನೂ ನುಂಗೂ ಇಲ್ಲ, ತಿಂದೂ ಇಲ್ಲ, ಕನ್ಸ್ಯೂಮೇ ಮಾಡಿಲ್ಲ ಅವ್ರ ಮೀಟನ್ನ. ಏನಾಯ್ತು ಅಂತೀರ ಇಲ್ಲಿ? ದೇ ವೇರ್ ಆಲ್ ಸ್ಟ್ರಕ್ ಬೈ ದ ಪ್ಲೇಗ್ ಆ್ಯಂಡ್ ದೇ ವೇರ್ ಆಲ್ ಡೆಡ್. ಇಟ್ಸ್ ನಾಟ್ ಬಿಕಾಸ್ ದೇ ಏಟ್ ಮೀಟ್, ಅಂದರೆ ಮಾಂಸ ತಿಂದು ನುಂಗಿ ಅದರಿಂದ ಸತ್ತಿಲ್ಲ, ದೇವರ ಪ್ರಕೋಪದಿಂದ ಅವ್ರು ಸಿತ್ತರು. ಅವ್ರು ನುಂಗೂ ಇರಲಿಲ್ಲ ಆ ಮೀಟನ್ನ. ಬಿಕಾಸ್ ದೇ ಮರ್ಮರ್ಡ್ ಅಗೇನ್ಸ್ಟ್ ಗಾಡ್, ಬಿಕಾಸ್ ಅವರ ಫೋಕಸ್ ದೇವರ ಮೇಲೆ ಅಥವಾ ದೇವರ ಮೇಲೆ ಟ್ರಸ್ಟ್ ಇಲ್ಲದೆ ಇರುವುದು ಅವರಿಗೆ ಇಲ್ಲಿ ಪ್ರಕೋಪ ಆಯಿತು ಅಂತ ನೋಡ್ತೇವೆ. ಆನ್ ದ ಕಾಂಟ್ರಾಸ್ಟ್ ವಿತ್ ಡ್ಯಾನಿಯಲ್ ಅಲ್ಲಿ ನಾವು ನೋಡ್ತೇವೆ, ನಮಗೆಲ್ಲ ತಿಳಿದಿರುವಂಥ ವಿಷಯಗಳಿತ್ತು. ನೆಬುಕದ್ನೆಜರ್ ಡ್ಯಾನಿಯಲ್ ಕಿಂಗ್ಸ್ ಫುಡ್ನ ಅವನು ತಿರಸ್ಕಾರ ಮಾಡಿದ. ಅವನಿಗೆ ಇದನ್ನು ಪರೀಕ್ಷೆ ಬಂದಂಥ ಸಮಯದಲ್ಲಿ ಹಿ ಡಿಂಟ್ ಈಟ್ ದ ಫುಡ್. ಇಟ್ಸ್ ನಾಟ್ ಲೈಕ್ ಹಿ ವಾಸ್ ನಾಟ್ ಈಟಿಂಗ್ ಮೀಟ್. ಸೊ ಇವರೆಲ್ಲರೂ ಇಸ್ರಾಯೇಲ್ ದೇಶದಲ್ಲಿದ್ದಾಗ ಇದು ಟೆಂಪಲಲ್ಲಿ ಮಾಡಿದಂಥ ಸ್ಯಾಕ್ರಿಫೈಸಸ್ನ ಇವರೆಲ್ಲ ಊಟ ಮಾಡ್ತಾಯಿದ್ರು. ವೆನ್ ದೇ ಆರ್ ಇನ್ ದ ಕ್ಯಾಪ್ಟಿವಿಟಿ, ಅಂದರೆ ಸೆರೆ ಹಿಡ್ಕೊಂಡು ಹೋದಾದಮೇಲೆ ಅನ್ಯರ ಮಧ್ಯದಲ್ಲಿ ದೇವರಿಗೆ ಇಷ್ಟವಾಗಲಾರ್ದಂಥ ಊಟಗಳು ಅಲ್ಲಿ ಕೊಡುವಂಥ ಸಂಗತಿಗಳನ್ನು ಇವರು ಗಮನಿಸಿದರು. ವಿ ಡು ನಾಟ್ ನೋ. ನಾನು ಐರ್ಲೆಂಡ್ ಹೋದಾಗ ಅಲ್ಲಿ ನಾನು ಪಿಜ್ಜಾ ಆರ್ಡರ್ ಮಾಡಿದಾಗ ಅದ್ರ ಮೇಲೆ ಯಾವ ಮಾಂಸ ಹಾಕ್ತಾರೋ ಅದ್ರ ಮೇಲೆ ಗ್ಯಾರಂಟಿ ಇಲ್ಲ. ಅಲ್ಲಿ ದೇ ವಿಲ್ ಈಟ್ ಪೋರ್ಕ್ ಆ್ಯಂಡ್ ವಾಟ್ ಎವರ್ ಮೀಟ್ ದೇ ವಾಂಟ್. ಸೊ ವೆನ್ ಯು ಆರ್ ನಾಟ್ ಶೋರ್ ಅಬೌಟ್ ಯಾವ ರೀತಿಯಾದಂಥ ಮಾಂಸ ಅಲ್ಲಿ ಬರ್ತದಂತ ನಿಮ್ಗೆ ಗೊತ್ತಿಲ್ಲ ಅಂತಂದರೆ ದ ಸೇಫೆಸ್ಟ್ ಆಪ್ಷನ್ ಇಸ್ ವಾಟ್? ವೆಜಿಟೇರಿಯನ್. ಗೋ ಫಾರ್ ವೆಜಿಟೇಬಲ್ ಫುಡ್. ವೆನ್ ಯು ಡೋಂಟ್ ವಾಂಟ್ ಟು ಡಿಫೈಲ್ ಯುವರ್ ಗಾಡ್ ಬೈ ಈಟಿಂಗ್ ಪೋರ್ಕ್ ತಿಂದು ದೇವರ ಆಜ್ಞೆಯನ್ನು ಮೀರೋದಕ್ಕಿಂತ ಬೆಟರ್ ನಾನು ವೆಜಿಟೇಬಲ್ ತಿಂತೇನೆ ಅಂಥ ಸಮಯದಲ್ಲಿ. ಸೊ ಐ ಆರ್ಡರ್ಡ್ ವೆಜಿಟೇಬಲ್ ವೀಗನ್ ಪೀಸಾ. ಸೊ ಇಟ್ ವಾಸ್ ಸೇಫ್ ಫಾರ್ ಮೀ. ಸೊ ವೆನ್ ಡ್ಯಾನಿಯಲ್ ಡಿನೈಡ್ the king's meat, he specifically said he went after vegan food. The intention was not to defile or disobey God by eating unclean meat which God has abstained his people to eat. So ದಾನಿಯೆಲ್ಲ 1:17 ಓದಿ. ದಾನಿಯೆಲ್ಲ 1:17. ದಾನಿಯೆಲ್ಲ 1:17. ಒಂದು ನಿಮಿಷ. ಅವರಿಗೆ ಕೇಳಿಸ್ತಾ ಇದೆಯಲ್ಲ? ಹಾ. ಅವರಿಗೆ ನೇಮಕವಾದ ಭೋಜನ ಪದಾರ್ಥಗಳನ್ನು ಅವರು ಕುಡಿಯಬೇಕಾದ ದ್ರಾಕ್ಷಾರಸವನ್ನು ತೆಗೆದಿಟ್ಟು ಕಾಯಿ ಪಲ್ಯಗಳನ್ನು ಕೊಡುತ್ತಾ ಬಂದನು. 17ನೇ ವಚನ. ಹೀಗಿರಲು ದೇವರು ಆ 4 ಮಂದಿ ಯುವಕರಿಗೆ ಸಕಲ ಶಾಸ್ತ್ರಗಳಲ್ಲಿಯೂ ವಿದ್ಯೆಗಳಲ್ಲಿಯೂ ಜ್ಞಾನ ವಿವೇಕಗಳನ್ನು ದಯಪಾಲಿಸಿದನು. ದಾನಿಯೇಲನು ಸಮಸ್ತ ಸ್ವಪ್ನಗಳನ್ನು ದಿವ್ಯ ದರ್ಶನಗಳನ್ನು ಗ್ರಹಿಸುವುದರಲ್ಲಿ ಪ್ರವೀಣನಾದನು. ಥ್ಯಾಂಕ್ ಯು. ಬಿಕಾಸ್ ದೇ ಚೂಸ್ ಟು, ಅವರು ದೇವರ ಆಜ್ಞೆಗಳನ್ನು ಒಬೇ ಮಾಡಲು ತೀರ್ಮಾನ ಮಾಡೋದಕ್ಕೋಸ್ಕರ ದೇವರು ಗಾಡ್ ಗೇವ್ ದಮ್ ನಾಲೆಡ್ಜ್ ಅಂಡ್ ಸ್ಕಿಲ್ ಇನ್ ಆಲ್ ಲರ್ನಿಂಗ್ ಆ್ಯಂಡ್ ವಿಸ್ಡಮ್. ಆ್ಯಂಡ್ ಡ್ಯಾನಿಯಲ್ ಹ್ಯಾಡ್ ಅಂಡರ್ಸ್ಟ್ಯಾಂಡಿಂಗ್ ಇನ್ ಆಲ್ ವಿಷನ್ಸ್ ಆ್ಯಂಡ್ ಡ್ರೀಮ್ಸ್. ದೇವರು
ಅವರಿಗೆ ನಾಲೆಡ್ಜು, ಅವರಿಗೆ ಜ್ಞಾನವನ್ನು, ಸ್ಕಿಲ್ಸನ್ನು, ಅಂಡರ್ಸ್ಟ್ಯಾಂಡಿಂಗ್ಸನ್ನು ಕೊಟ್ಟನು ಎಂಬುದಾಗಿ ನಾವು ನೋಡ್ತೇವೆ. ಇಟ್ಸ್ ನಾಟ್ ಬಿಕಾಸ್ ಹಿ ಏಟ್ ಲೆಂಟಲ್ಸ್. ಆ ದೃಷ್ಟಿಯಲ್ಲಿ ನೋಡೋದಾದರೆ ಸೊಲೊಮನ್ ಇಸ್ ದ ವೈಸೆಸ್ಟ್ ಕಿಂಗ್, ಸೊ ಹಿ ವಾಸ್ ಈಟಿಂಗ್ ಮೀಟ್, but he was eating clean meat. It's all about the obedience to the commandment, not it is. It's all about obeying. Our heart to obey the God's commandment is important ಅಂತ ನೋಡ್ತಾನೆ. ಬಿಕಾಸ್ ಅದೇ ಡ್ಯಾನಿಯಲ್ 10ನೇ ಅಧ್ಯಾಯ 3ನೇ ವಚನ ನೋಡ್ಕೊಳ್ರಿ. When he was fasting, what did he fast with? 10:3. ಡ್ಯಾನಿಯಲ್ 10:3. 3 ವಾರ ಮುಗಿಯೋ ತನಕ ನಾನು ರುಚಿ ಪದಾರ್ಥಗಳನ್ನು ತಿನ್ನಲಿಲ್ಲ, ಮಾಂಸವನ್ನು ದ್ರಾಕ್ಷಾರಸವನ್ನು ನನ್ನ ಬಾಯಿಗೆ ಹಾಕಲಿಲ್ಲ, ಎಣ್ಣೆಯನ್ನು ಹಚ್ಚಿಕೊಳ್ಳಲಿಲ್ಲ. ಥ್ಯಾಂಕ್ ಯು. ಸೊ ವೆನ್ ಹಿ ಕೇಮ್ ಟು ಆ್ಯಂಡ್ ಅವನು ಒಂದು ಉನ್ನತ ಸ್ಥಾನಕ್ಕೆ ಬಂದಮೇಲೆ ಅಥಾರಿಟಿ ಅವನಲ್ಲಿ ಇದ್ದಾಗ ಹಿ ಹ್ಯಾಡ್ ಆಲ್ ದ ರೈಟ್ಸ್. ಯಾವ ರೀತಿ ಯಾವ ಫುಡ್ ಅವ್ನು ತಿನ್ನಬೇಕು ತಿನ್ನಬಾರ್ದು ಅಂತ ಅವ್ನ ಕಂಟ್ರೋಲ್ ಇತ್ತು. ಮುಂಚೆ ಅವನಿಗೆ ಆ ಕಂಟ್ರೋಲ್ ಇರಲಿಲ್ಲ. ದೆನ್ ಹಿಯರ್ ವೆನ್ ಹೀ ಈಸ್ ಇನ್ ಅ ಪೊಸಿಷನ್, ಹೀ ಈಸ್ ಫಾಸ್ಟ್ ಮಾಡ್ತಾ ಇದ್ದಾನೆ. ಅಲ್ಲಿ 3 ವಾರಗಳ ತನಕ ಹಿ ಡಿಂಟ್ ಈಟ್ ಎನಿ ರುಚಿಕರವಾದಂಥ ಊಟ ಅವರು ತಿನ್ನಲಿಲ್ಲ ಅಂದಾಗ ನಾವು ನೋಡ್ತೇವೆ. ಯಾವುದು ರುಚಿಕರವಾದ ಮಾಂಸ, ಈವನ್ ದ ವೈನ್ 3 ವಾರಗಳ ತನಕ ತಿನ್ನಲಿಲ್ಲ ಅಂದಾಗ ನೋಡ್ತೇವೆ. ದೆನ್ ಆಫ್ಟರ್ 3 months ಹಿ ರಿಸ್ಯೂಮ್ಡ್. ಈವನ್ ವೆನ್ ಹಿ ವಾಸ್ ಪ್ರಿಫರ್ಡ್ ಹಿ ವಾಸ್ ಈಟಿಂಗ್. ಸೊ ಇಟ್ ವಾಸ್ ಗಾಡ್ ಹೂ ವಾಸ್ in all blessing Daniel, and the spirit was with him ಎಂಬುದಾಗಿ ನಾವು ನೋಡುವಂಥರಾಗಿದೆ ನೋಡ್ತೇವೆ. ಇಟ್ಸ್ ಆಲ್ ಅಬೌಟ್ ಒಬೀಡಿಯನ್ಸ್ ಟು ದಿ ಕಮಾಂಡ್ಮೆಂಟ್ಸ್ ಆಫ್ ಗಾಡ್. ಸೊ somehow ನ್ಯೂ ಟೆಸ್ಟಿಮೆಂಟಲ್ಲಿ ಬಂದಾಗ ಸೊ ನನಗೆ ಎಷ್ಟೋ ಜನ ನಾವು ರಾಯಚೂರಲ್ಲಿದ್ದಾಗ ವಿ ವೇರ್ ಇನ್ ಅ ಪ್ಲೇಸ್ ಕಾಲ್ಡ್ NGO ಕಾಲೋನಿ. ವಿ ವೇರ್ ಸರೌಂಡೆಡ್ ವಿತ್ ಬ್ರಾಹ್ಮಿಣ್ಸ್. ಎಲ್ಲ ನನ್ನ ಫ್ರೆಂಡ್ಸ್ ಎಲ್ಲನೂ ಆಲ್ಮೋಸ್ಟ್ ಎಲ್ಲರೂ ಬ್ರಾಹ್ಮಿಣ್ಸ್ ಆಗಿದ್ರು. ಫಾರ್ ದೆಮ್ ದ ಕ್ಲೋಸಿಂಗ್ ಅಂತಂದರೆ ಅವರ ದೇವರುಗಳಿಗೆ ಹತ್ತಿರವಾಗಿರಬೇಕು ಅಂದರೆ ಅವರು ಮಾಂಸವನ್ನು ತಿನ್ನಬಾರ್ದು. ಅದು ಅವರ ಧರ್ಮ. ಮಾಂಸವನ್ನು ತಿಂದರೆ ಅವರು ಅಧರ್ಮಿಗಳಾಗ್ತೇವೆ ಎಂಬುದಾಗಿ. ಅಧರ್ಮ ಅವರಿಗೆ ಮಾಂಸ ತಿಂದರೆ ಅಧರ್ಮ. ಮಾಂಸ ತಿನ್ನುವುದು ಪಾಪನೇ. ಸೊ ದೇ ಲುಕ್ಡ್ ಆನ್ ಅವ್ರು ಹೆಂಗಂತಂದರೆ ಮುಟ್ಟಬೇಕೋ ಬೇಡವೋ ಅಥವಾ ಇದು ಆ ಕಲ್ಚರ್ನ ನಾವು ವೆರಿ ಕ್ಲೋಸ್ಲಿ ನಾವು ಅರ್ಥ ಮಾಡ್ಕೊಂಡಿದ್ದೇವೆ. ಅದು ಸ್ಯಾಲ್ವೇಷನ್ ಬೈ ವರ್ಕ್ಸ್ ಆರ್ ಸ್ಯಾಲ್ವೇಷನ್ ಬೈ ಈಟಿಂಗ್ ಸ್ಪೆಸಿಫಿಕ್ ಫುಡ್ ಆರ್ ಅಬ್ಸ್ಟೇನಿಂಗ್ ಫ್ರಮ್ ಫುಡ್. Salvation for them is abstaining from food. They won't eat garlic, they won't eat onion, they don't eat meat. Vegetables ಅಲ್ಲಿನೂ ಕೆಲವೊಂದು ಸ್ಪೆಸಿಫಿಕೇಶನ್ಸ್ ಇದಾವೆ ಅವರಲ್ಲಿ ತಗೊಳ್ರಿ. ಸೊ ದೇ ಆರ್ ವೆರಿ ಮಚ್ ಇವಾಗ ವಿ ಆರ್ ಅಂಡರ್ಸ್ಟ್ಯಾಂಡಿಂಗ್ ದ ಪೇಗನ್ ಕಲ್ಚರ್. ಅದರಲ್ಲಿ ಇನ್ನು ಕೆಲವೊಬ್ರು ಹಿಂದೂಸ್ ಇದರಲ್ಲಿ ಏನು ನೋಡ್ತೀವಿ ಅಂತಂದರೆ ಕೆಲವೊಂದು ದಿವಸಗಳಲ್ಲಿ ಊಟ ಮಾಡ್ತಾರೆ, ಕೆಲವೊಂದು ದಿವಸಗಳಿಗೆ ಮಾಂಸ ತಿಂತಾರೆ, ಕೆಲವೊಂದು ದಿವಸದಲ್ಲಿ ಮಾಂಸ ತಿನ್ನೋದಿಲ್ಲ. ಸೊ ಆಲ್ ದಿಸ್ ಪೀಪಲ್ ಆ ಒಂದು ಸಮಯದಲ್ಲಿ ಚರ್ಚ್ಗೆ ಇವರು ಬರುವಂಥರಾಗಿದ್ದರು. ಇವರೆಲ್ಲ ಯೇಸು ಕ್ರಿಸ್ತನ ಅಂಗೀಕರಿಸ್ಕೊಂಡು ಅವರೆಲ್ಲರೂ ಚರ್ಚಿಗೆ ಇಂಥ ಜನಗಳೆಲ್ಲ ಆವಾಗಲೂ ಇದ್ದರು. ಸೊ ಆ ಜನಗಳು ಬಂದಾಗ ರೋಮನ್ಸ್ 14ನೇ ಅಧ್ಯಾಯ ಸೊ ಬಿಲೀವರ್ಸ್ಗೆ ಪೌಲ್ನ ಹೇಳ್ತಾ ಇರೋದೇನು ನೋಡ್ರಿ. ರೋಮನ್ಸ್ 14ನೇ ಅಧ್ಯಾಯ 1, 2, 3. ನಂಬಿಕೆಯಲ್ಲಿ ದೃಢವಿಲ್ಲದವರನ್ನು ಸೇರಿಸಿಕೊಳ್ಳಿರಿ, ಆದರೆ ಸಂದೇಹಾಸ್ಪದವಾದ ಕಾರ್ಯಗಳನ್ನು ಅವರ ಮುಂದೆ ಚರ್ಚಿಸಬೇಡಿರಿ. ಒಬ್ಬನು ಯಾವುದನ್ನಾದರೂ ತಿನ್ನಬಹುದೆಂದು ನಂಬುತ್ತಾನೆ. ನಂಬಿಕೆಯಲ್ಲಿ ದೃಢವಿಲ್ಲದವನು ಕಾಯಿಪಲ್ಯಗಳನ್ನು ಮಾತ್ರ ತಿನ್ನುತ್ತಾನೆ. ತಿನ್ನುವವನು ತಿನ್ನದವನನ್ನು ಹಿನೈಸಬಾರದು, ತಿನ್ನದವನು ತಿನ್ನುವವನು ದೋಷಿ ಎಂದು ಎಣಿಸಬಾರದು. ದೇವರು ಇಬ್ಬರನ್ನು ಏನಾಗುತ್ತೆ ಅಲ್ಲಿ ಏನ್ ಹೇಳ್ತಾ ಇದಾರೆ ಇಲ್ಲಿ? ನಂಬಿಕೆಯಲ್ಲಿ ದೃಢವಿಲ್ಲದವ್ರು ಏನ್ ತಿಂತಾ ಇದಾರೆ ಅಂತ ಅಲ್ಲಿ? ಮಾಂಸ ತಿಂತಾರೆ. ಮಾಂಸನ? 2ನೇ ವಚನ ತರಕಾರಿ. ನಂಬಿಕೆಯಲ್ಲಿ ದೃಢ ಇಲ್ದವ್ರು ಏನು ತಿಂತಾ ಇದಾರೆ ಅಲ್ಲಿ? ತರಕಾರಿ ತಿಂತಾ ಇದಾರೆ. ಸೊ
ಪೌಲರು ಇಲ್ಲಿ ಬಿಲೀವರ್ಸ್ಗೆ ಹೇಳ್ತಾರೆ ಅಂತಂದ್ರೆ ಬಾಕಿ ಇಲ್ಲ ಎಲ್ಲರೂ ಇಲ್ಲಿ ಮಾಂಸ ತಿನ್ನುವಂತರಾಗಿದ್ರು. ಸೊ ಇವ್ರೇನ್ ಹೇಳ್ತಾರೆ, ನಂಬಿಕೆಯಲ್ಲಿ ದೃಢವಿಲ್ದವ್ರನ್ನ ಯಾರು ಇವ್ರು ತರಕಾರಿ ತಿನ್ನೋರನ್ನ ಅಥವಾ ತರಕಾರಿ ತಿನ್ನೋದ್ರಿಂದ ದೇವ್ರ ಹತ್ರ ಆಗ್ತೀವಿ ಅಂತವನ್ನ ನೀವು ಹೀನೈಸ್ಬೇಡ್ರಿ ಅಂತ ಹೇಳ್ತದೆ. ಸೊ ಕ್ರಮೇಣ ಇದು ಹೆಂಗಾಗೋಯ್ತು ಅಂತಂದ್ರೆ ತರಕಾರಿ ತಿನ್ನೋರು ಮಾಂಸ ತಿನ್ನೋರ ಮೇಲೆ ಹೀನೈಸಕ್ ಸ್ಟಾರ್ಟ್ ಮಾಡಿದ್ರು. ಸೊ ಈ ರೀತಿ ಇದು ಇದಾಗಿದೆ ಇಲ್ಲಿ. ಸೊ ಲೆಟ್ not him that eat despise him that eats not. Let not him who eats not judge him that eats, for God has received him. ಸೊ ತರಕಾರಿ ತಿನ್ನೋರನ್ನು ದೇವರು ಅಂಗೀಕಾರ ಮಾಡ್ಕೊಂಡಿದ್ದಾನೆ. ಸೊ ಮಾಂಸ ತಿನ್ನೋರು ಅವ್ರನ್ನ ನೀವು ಜಡ್ಜ್ ಮಾಡಬೇಡ್ರಿ, ಅವ್ರನ್ನ ಕೀಳಾಗಿ ನೋಡಬೇಡ್ರಿ, ಅವರನ್ನು ನೀವು ದೃಢವಾಗಿ ಕ್ರಿಸ್ತನಲ್ಲಿ ಇಟ್ಕೊಳ್ರಿ ಅಂತ ಹೇಳ್ತಾನೆ. ಅದೇ ಸೊ ಫಾರ್ ಅದೇ ಹೇಳ್ತಾರೆ. ಸೊ 13ನೇ ವಚನ ನೋಡ್ಕೊಳ್ರಿ. ಆದ ಕಾರಣ ಇನ್ನು ಮೇಲೆ ಒಬ್ಬರ ವಿಷಯದಲ್ಲಿ ಒಬ್ಬರು ತೀರ್ಪು ಮಾಡದೇ ಇರೋಣ. ಅದಕ್ಕೆ ಬದಲಾಗಿ ಸಹೋದರನ ಎದುರಿಗೆ ಅಡ್ಡಿಯನ್ನಾಗಲಿ ಎಡ ತಡೆಯನ್ನಾಗಲಿ ಹಾಕಬಾರದೆಂದು ತೀರ್ಮಾನಿಸಿಕೊಳ್ಳಿ. 14-15 ಯಾವ ಪದಾರ್ಥವು ಸ್ವತಃ ಅಶುದ್ಧವಾದದ್ದಲ್ಲವೆಂದು ಬಲ್ಲೆನು ಮತ್ತು ಕರ್ತನಾದ ಯೇಸುವಿನಲ್ಲಿ ಇದ್ದುಕೊಂಡು ದೃಢವಾಗಿ ನಂಬಿದ್ದೇನೆ. ಆದರೆ ಯಾವನಾದರೂ ಒಂದು ಪದಾರ್ಥವನ್ನು ಅಶುದ್ಧವೆಂದು ಒಬ್ಬನು ಭಾವಿಸಿದರೆ ಅವನಿಗೆ ಅದು ಅಶುದ್ಧ. ನೀನು ತೆಗೆದುಕೊಳ್ಳುವ ಆಹಾರದಿಂದ ನಿನ್ನ ಸಹೋದರನ ಮನಸ್ಸಿಗೆ ನೋವಾದರೆ ನೀನು ಪ್ರೀತಿಗೆ ತಕ್ಕಂತೆ ಇನ್ನು ನಡೆಯುವುದಿಲ್ಲ. ಯಾವನಿಗೋಸ್ಕರ ಕ್ರಿಸ್ತನು ಪ್ರಾಣ ಕೊಟ್ಟನೋ ಅವನನ್ನು ನಿನಗೆ ಇಷ್ಟವಾದ ಆಹಾರದ ನಿಮಿತ್ತ ಕೆಡಿಸಬಾರದು. ನಿಮಗಿರುವ ಮೇಲು ದ್ರೋಹಗಳಿಗೆ ಆಸ್ಪದವಾಗಬಾರದು. ಕರೆಕ್ಟ್. ಸೊ ಊಟ ವಿಷಯಕ್ಕೆ ಬಂದು ಒಂದು ಆತ್ಮಗಳನ್ನ ನಾವು ಅದನ್ನ ನಾವು ಡಿಸ್ಟ್ರಾಯ್ ಮಾಡಬಾರ್ದು ಅನ್ನೋದು ಫೋಕಸ್ ಇಲ್ಲಿ. ಸೊ ಫೋಕಸ್ ಏನಂತಂದ್ರೆ ಸಪೋಸ್ ಏನಾದರೂ ಕಾಯಿಪಲ್ಯ ತಿನ್ನೋನು ಮನೆಗೆ ಬಂದರೆ ಅವನ್ನ ಜಡ್ಜ್ ಮಾಡಲಾರ್ದೆ ಅವನಿಗೋಸ್ಕರ ನಾವು ಏನು ಮಾಡ್ತೀವಿ ಅಂದ್ರೆ ನಮಗಿವಾಗ ನಮಗೆ ಫ್ರೀಡಮ್ ಇದೆ ಕ್ಲೀನ್ ಮೀಟ್ ತಿನ್ನುವಂಥದ್ದು. ಪೌಲ್ he was perfect to the obedience of the Lord. He meant clean meat only. ಸೊ ಅವನೇನು ಹೇಳ್ದ ಅಂತಂದರೆ ಇಂಥವ್ರು ಮನೆಗೆ ಬಂದಾಗ ಅವರನ್ನು ಕನ್ಸಿಡರ್ ಮಾಡಿ ಯು ಆಲ್ಸೋ ಅಬ್ಸ್ಟೇನ್ ಫುಡ್ ಫ್ರಮ್ ಇಟ್ ಆ್ಯಂಡ್ ಯು ಈಟ್ ಅಲಾಂಗ್ ವಿತ್ ದೆಮ್. ಯಾಕಂತಂದರೆ ಇದರಿಂದ ಒಂದು ಆತ್ಮ ನಾಶ ಆಗಬಾರ್ದು ಅಂತ ಒಂದು ಫೋಕಸ್ ಅಂದಾಗಿ ನಾವು ನೋಡ್ತೇವೆ. ಬಟ್ ಲೇಟರ್ ಇನ್ 1 Timothy we see 1 Timothy 4th chapter 3ನೇ ವಚನ. ನೀತಿವಂತರೆಂದು ತೋರ್ಪಡಿಸಿಕೊಂಡು ಅವರನ್ನು ಮರಳುಗೊಳಿಸಿ ಮದುವೆಯಾಗಬಾರದೆಂತಲೂ ಇಂತಿಂತ ಆಹಾರವನ್ನು ತಿನ್ನಬಾರದೆಂತಲೂ ಹೇಳುವವರು. ಆದರೆ ಯಾರು ನಂಬುವವರಾಗಿದ್ದು ಸತ್ಯವನ್ನು ಗ್ರಹಿಸುತ್ತಾರೋ ಅವರು ಕೃತಜ್ಞತಾಸ್ತುತಿ ಮಾಡಿ ತಿನ್ನುವುದಕ್ಕೋಸ್ಕರ ದೇವರು ಸಕಲ ವಿಧವಾದ ಆಹಾರವನ್ನು ಉಂಟು ಮಾಡಿದನು. ಆತನು ಉಂಟು ಮಾಡಿದೆಲ್ಲ ಒಳ್ಳೆಯದೇ. ದೇವರ ಸ್ತೋತ್ರ ಮಾಡಿ ತೆಗೆದುಕೊಳ್ಳುವ ಪಕ್ಷಕ್ಕೆ ಯಾವುದನ್ನು ನಿಷಿದ್ಧವೆಂದು ಹೇಳತಕ್ಕದ್ದಲ್ಲ. ದೇವರ ವಾಕ್ಯವನ್ನು ಹೇಳಿ ಪ್ರಾರ್ಥಿಸುವುದರಿಂದ ಅದು ಪವಿತ್ರವಾಗುತ್ತದಲ್ಲ. ಓಕೆ, ಥ್ಯಾಂಕ್ ಯು. ಅದಕ್ಕಿಂತ ಮುಂಚೆ ನಾವು 1ನೇ ವಚನದಿಂದ ಓದ್ಕೊಳ್ಬೇಕಂತ ಕೇಳ್ಕೊತೀನಿ ಸರ್. ಒಂದನೇ ವಚನದಿಂದ 1, 2, 3. ಆದರೂ ಮುಂದಣ ದಿನಗಳಲ್ಲಿ ಕೆಲವರು ವಂಚಿಸುವ ಆತ್ಮಗಳ ನುಡಿಗಳಿಗೂ ದೆವ್ವಗಳ ಬೋಧನೆಗಳಿಗೂ ಲಕ್ಷ್ಯ ಕೊಟ್ಟು ಕ್ರಿಸ್ತ ನಂಬಿಕೆಯಿಂದ ಭ್ರಷ್ಟರಾಗುವರೆಂದು ದೇವರಾತ್ಮನು ಸ್ಪಷ್ಟವಾಗಿ ಹೇಳುತ್ತಾನೆ. ಸುಳ್ಳು ಬೋಧಕರು ಬಂದು ಸ್ವತಃ ಮನಸ್ಸಿನಲ್ಲಿ ಅಪರಾಧಗಳೆಂಬ ಬರೆಯುಳ್ಳವರಾದರೂ ತಾವು ನೀತಿವಂತರೆಂದು ತೋರ್ಪಡಿಸಿಕೊಂಡು ಅವರನ್ನು ಮರಳುಗೊಳಿಸಿ ಮದುವೆಯಾಗಬಾರದೆಂತಲೂ ಇಂತಿಂತ ಆಹಾರವನ್ನು ತಿನ್ನಬಾರದೆಂತಲೂ ಹೇಳುವರು. What is the doctrine of demon? What is talking about? ಸುಳ್ಳು ಬೋಧನೆ.
ಅದೇ ಸೊ ದೆವ್ವಗಳ ಡಾಕ್ಟ್ರಿನ್ ಏನಂತ ಇಲ್ಲಿ ಫಾರ್ಬಿಡಿಂಗ್ ಟು ಮ್ಯಾರಿ ಆ್ಯಂಡ್ ಕಮಾಂಡಿಂಗ್ ಟು ಅಬ್ಸ್ಟೇನ್ ಫ್ರಮ್ ಫುಡ್ಸ್, ಸ್ಪೆಸಿಫಿಕ್ ಫುಡ್ಸ್ ವಿಚ್ ಗಾಡ್ ಹ್ಯಾಸ್ ಗಿವೆನ್ ಯು. ದೇವರು ಕೊಟ್ಟಂಥ ಪದಾರ್ಥಗಳನ್ನು ತಿನ್ನಬಾರ್ದು, ಮದುವೆ ಆಗಬಾರ್ದು. ಮದುವೆ ಆಗಬಾರ್ದು ಅಂತ ಹೇಳುವಂಥ ಒಂದು ಚರ್ಚ್ ಇದೆ, ರೋಮನ್ ಕ್ಯಾಥಲಿಕ್ ಸಭೆ, ನಮಗೆಲ್ಲರಿಗೂ ಗೊತ್ತು. ಅಲ್ಲಿ ದೇ ಆಲ್ ಸೆಲೆಬಸಿ ದೇಲ್ ಸೆಲೆಬ್ರೇಟ್ ಅಲಾಟ್ ಆ್ಯಂಡ್ ಸ್ಪೆಸಿಫಿಕ್ ಊಟ ಮಾಡಬೇಕು ಮಾಡಬಾರ್ದು ಅಂತ ಹೇಳುವಂಥ ವಿಚಾರಗಳು ದೇವರು ನಮಗೆ ಕೊಟ್ಟಿರುವಂಥ ಆಜ್ಞೆಗಳ ಮುಖಾಂತರ ಕೊಟ್ಟಿರುವಂಥ ಒಂದು ಕಮಾಂಡ್ಮೆಂಟ್. ಅದರಲ್ಲಿ ಸ್ಪೆಸಿಫಿಕಲಿ ದೀಸ್ ಆರ್ ಆಲ್ ದಿ ಡಾಕ್ಟ್ರಿಮೆಂಟ್ಸ್ ಆಫ್ ಡಿಮಂಡ್ಸ್ ಇನ್ ದ ಲಾಸ್ಟ್ ಡೇಸ್ ಬರುವಂಥದ್ದಾಗಿದೆ ಎಂದಾಗ ನಾವು ನೋಡುತ್ತೇವೆ. ಸೊ ದೇವರ ರಾಜ್ಯ ಅದನ್ನ ರೋಮನ್ಸ್ 14ನೇ ಅಧ್ಯಾಯ ನೋಡ್ರಿ. ಅದೇ ಸ್ಪೆಸಿಫಿಕ್ಲಿ ರೋಮನ್ಸ್ 14ನೇ ಅಧ್ಯಾಯ 17ನೇ ವಚನ. ಯಾಕಂತಂದ್ರೆ ತಿನ್ನುವುದು ಕುಡಿಯುವುದು ದೇವರ ರಾಜ್ಯವಲ್ಲ, ನೀತಿಯು ಸಮಾಧಾನವು ಪವಿತ್ರಾತ್ಮನಿಂದಾಗುವ ಆನಂದವೂ ಆಗಿದೆ. ದೇವರ ರಾಜ್ಯ ಏನಂತೆ? ಪ್ರೀತಿಯು ನೀತಿಯು ಸಮಾಧಾನವು ಜಾಯ್ ಇನ್ ದ ಹೋಲಿ ಸ್ಪಿರಿಟ್. ಇಟ್ಸ್ ರೈಚಸ್ನೆಸ್, ಪೀಸ್ ಅಂಡ್ ಜಾಯ್ ಇನ್ ದ ಹೋಲಿ ಸ್ಪಿರಿಟ್. For kingdom of God is not food and drink, Specifically, he said this because this was happening in the church at the time. It was matter of food and drink so much. Then Paul has to write, it is not about food and drink, but it is righteousness, peace, and joy in the Holy Spirit. So, God wants, he showed us the way. Christ showed us the way. That it's about how you can control or tame your body towards the persecution. And God has blessed. Now, ಭೂಮಿ ಮೇಲೆ ಜೀವಿಸ್ಬೇಕಾದ್ರೆ ನಮ್ಗೆ ಎಲ್ಲ ಬ್ಲೆಸ್ಸಿಂಗ್ಸ್ ಇದೆ. ಮ್ಯಾರೇಜ್ ಬ್ಲೆಸ್ಸಿಂಗ್ಸ್ ಇದೆ. ಕೆಲವೊಂದು ಸರ್ತಿ ವಿ ವಿಲ್ ಹ್ಯಾವ್ ಪ್ರಾಸ್ಪೆರಿಟಿ. ಕೆಲವು ಕಾಲ ನಮಗೆ ಪ್ರಾಸ್ಪೆರಿಟಿ ಬರುತ್ತೆ, ಹಣ ವಿಕಾಸ ಎಲ್ಲ ನಡೀತಾ ಇರುತ್ತೆ. ಆ ಟೈಮಲ್ಲಿ ನಾವು ಬೇಕಾದ ಆಹಾರಗಳನ್ನು ತಿಂತಾ ಇರ್ತೀವಿ. ಕೆಲವೊಂದು ಟೈಮ್ ಅದು ಇರೋದಿಲ್ಲ, ಅದೆಲ್ಲ ಪ್ರಾಸ್ಪೆರಿಟಿ ಎಲ್ಲನೂ ಹೋಗುತ್ತೆ. ರೈನಿ ಡೇಸ್ ವಿಲ್ ಕಮ್, ಅಲ್ಲಿನೂ ಇರಲ್ಲ. Sometimes we might not enjoy the marital life also. Can you still, in those difficult times also, can you still have ದೇವರ ನೀತಿ ಮತ್ತು ಸಮಾಧಾನ, ಪವಿತ್ರಾತ್ಮನಲ್ಲಿರುವ ಸಮಾಧಾನ ಕ್ಯಾನ್ ವಿ ಹ್ಯಾವ್? ನಮಗೆ ಪರ್ಸಿಕ್ಯೂಷನ್ಸ್ ಅಲ್ಲಿ ಹಾಕಲ್ಪಟ್ಟಾಗ, ಟ್ರಯಲ್ಸ್ ಆ್ಯಂಡ್ ಟೆಂಪ್ಟೇಷನ್ಸ್ ಅಲ್ಲಿ ಬಂದಾಗ 4 ದಿವಸ, 5 ದಿವಸ, 10 ದಿವಸ, 15 ದಿವಸ ಉಪವಾಸ ಇಟ್ಟಾಗ ಅಂಥ ಸಮಯದಲ್ಲಿ ನಾವು ಗುಣಗುಡ್ತೀವ ಅಥವಾ ದೇವರ ನೀತಿ ಕಾಪಾಡ್ಕೊಳ್ತೀವ? ಪವಿತ್ರಾತ್ಮನಲ್ಲಿರುವ ಸಮಾಧಾನ ನಮ್ಮ ಮೇಲೆ ಇರ್ತದ? ಪವಿತ್ರಾತ್ಮನ ಇದ್ದ ಪಕ್ಷದಲ್ಲಿ ಅದು ನಮ್ಮಲ್ಲಿ ಇರ್ತದೆ. ಸ್ಟೆಫನನ್ ಪಡಬೇಕಾದ್ರೆ he was praising God even in that time. ಈವನ್ ಒಂದು ತಲೆ ಹೋಗೋ ಸಮಯದಲ್ಲೂ ಕೂಡ he was praising God. Can we be in those situations? Are we getting prepared for those times? Are we taming a body in terms of food? ನಾವು ಬಾಡಿನ ಆ ರೀತಿ ಟೈಮ್ ಮಾಡ್ತಾ ಇದ್ದೀವ? ಆರ್ ಸ್ಟಿಲ್ ಒನ್ ಸ್ಪೆಸಿಫಿಕ್ ಮೀಲ್ ನಮಗೆ ಇಲ್ಲದೆ ಇದ್ರೆ ಭೂಮಿ ಅಲ್ಲೋಲ ಕಲ್ಲೋಲ ಆಗುತ್ತಾ? ದೇರ್ ಇಸ್ ಸೋ ಮಚ್ ಟು ಪಾಂಡರ್ ಆನ್. Through the lives of Jesus, we understand he was preparing for the suffering that was coming his way. He was preparing that body will not make him do certain things, or ದೇವರ ಒಂದು ಉದ್ದೇಶಕ್ಕೆ ಆತನ ದೇಹ ಅಡ್ಡಿ ಬರಬಾರ್ದು ಎಂಬುದಾಗಿ ಆತನು ತನ್ನ ಬಾಡಿನ ಟೇಮ್ ಮಾಡ್ದ. It was ultimate suffering of not having food and water for so many days that he was about to fall. He didn't fall. He conquered sin through food. So let us, God, humble us
and let us all exercise towards in this direction in a new light, that it's not about specific food, but it's about the food itself allowing us to sin, or it is out of the equation for us in order to keep the commandments or not to keep the commandments of God. It should not influence for us to keep the commandment or not to keep the commandment. It should not influence to judge somebody else or not to judge somebody else. It's about keeping that person in the Lord. It's about having, it's about the righteousness and peace and joy in the Holy Spirit. Thank you so much. ಅವಕಾಶವನ್ನು ಕೊಟ್ಟಿದ್ದಕ್ಕಾಗಿ ನಾನು ಧನ್ಯವಾದವನ್ನು ಹೇಳ್ತೇನೆ. ಥ್ಯಾಂಕ್ ಯು. ಉತ್ತಮವಾದಂತಹ ಸಂದೇಶಕ್ಕಾಗಿ ಕ್ರಿಸ್ಟಫರ್ ಅವರಿಗೆ ವಂದನೆಗಳನ್ನ ಸಲ್ಲಿಸ್ತೇನೆ. ದೇವರು ನಮ್ಮನ್ನು ಆಶೀರ್ವಾದ ಮಾಡಲಿ. ಈಗ ಪ್ರಾರ್ಥನೆ ವಿಜ್ಞಾಪನೆಗಳಿಗೆ ಹೋಗೋಣ. ಸವಿತಮ್ಮ ಇದ್ದೀರಾ? ಅವರಿಲ್ಲ. ವಿಶೇಷವಾದಂತಹ ಪ್ರಾರ್ಥನೆ ವಿಜ್ಞಾಪನೆಗಳಿದ್ರೆ ದಯಮಾಡಿ ತಿಳಿಸಬೇಕೆಂಬುದಾಗಿ ಕೇಳ್ಕೊಳ್ತೇನೆ. ನಮ್ಮ ಮಧ್ಯದಲ್ಲಿ ಪ್ರಾರ್ಥನೆಗಾಗಿ ಪಾಸ್ಟರ್ ಜಾನ್ಸನ್ ಯೇಸುದಾಸ್ ಅವರಿದ್ದಾರೆ. ಪ್ರಾರ್ಥನೆ ಮಾಡಿ ಅಂತ್ಯಾಶೀರ್ವಾದವನ್ನು ಕೊಡಬೇಕೆಂಬುದಕ್ಕೆ ಪ್ರಾರ್ಥನೆ ವಿಜ್ಞಾಪನೆಗಳಿದೆ. ನನ್ ಮಗಳು ದಿಹಾ ಅಂತೇಳಿ ಆರಾಮಿಲ್ಲ ಸರ್, ಹುಷಾರಿಲ್ಲ. ಕಾಮುಣಿ ಆಗವಂತ ಡಾಕ್ಟರ್ ಹೇಳಿದ್ದಾರೆ. ನನ್ ಮಗಳಿಗಾಗಿ ಜಾಂಡಿಸ್. ದಿಹಾ ಅವರ ಆರೋಗ್ಯಕ್ಕಾಗಿ ಪ್ರಾರ್ಥನೆ ಮಾಡ್ರಿ. ಅವರಿಗೆ ಜಾಂಡಿಸ್ ಆಗಿದೆ. ಗುಡ್ ಮಾರ್ನಿಂಗ್ ಪಾಸ್ಟರ್. ಗುಡ್ ಮಾರ್ನಿಂಗ್. ಆರೋಗ್ಯಕ್ಕಾಗಿ ಪ್ರಾರ್ಥನೆ ಹಿರಿಯಂತ ಲೋಕೇಶ್ ಅವರ ಆರೋಗ್ಯಕ್ಕೋಸ್ಕರ ಪ್ರಾರ್ಥನೆ ಮಾಡೋಣ. ಫಸ್ಟ್ ಜಾನ್ಸನ್ ಯೇಸುದಾಸ್ ಇದ್ದೀರಾ? ಹಾ ಸರ್. ಹೌದು. ಚಾಟ್ ಹಾಕಿಲ್ಲ ಸರ್ ಇವತ್ತು. ಹಲೋ, ಚಾಟ್ ಎಲ್ಲ ಹಾಕಿಲ್ಲ. ಚಾಟ್ ಇಲ್ಲ ಅಂತೀರಾ? ಚಾಟ್ ಇಲ್ಲ, ಚಾಟ್ ಅಲ್ಲಿ ಹಾಕಿಲ್ಲ. ಚೆಕ್ ಮಾಡ್ಕೊಂತೀರಿ? ನಾನು ಚಾರ್ಟರ್ ಹಾಕ್ತೀನಿ. ನಂಗೆ 2 ನಿಮಿಷ ಕೊಡಿ, ನಾನು ಹಾಕ್ತೀನಿ. ಬರ್ಕೊಡಿ. ಅದೇ ಹೇಳಿ ಸರ್, ಇಲ್ಲಾಂದ್ರೆ ಹೇಳ್ರಿ. ಎರಡೇನಾ ರಿಕ್ವೆಸ್ಟ್? ಸದ್ಯಕ್ಕೆ 2. ಹಾ ಓಕೆ, ಮಾಡೋಣ ಸರ್ ಪ್ರೇಯರ್. ಓಕೆ, ಪ್ರಾರ್ಥನೆ ಮಾಡಿ. ಸರ್ವಶಕ್ತಿನೇ, ಜಗದ ರಕ್ಷಕನೇ, ಯೇಸುವಿನ ಪರಿಶುದ್ಧಾಂಶ ಸ್ತೋತ್ರಿಸ್ತೇವೆ. ರಾತ್ರಿ ಎಲ್ಲ ಒಳ್ಳೆ ನಿದ್ರೆ ಅನುಗ್ರಹಿಸಿ ಕರ್ತನೆ, ಈ ಬೆಳಗಿನ ಜಾವದಲ್ಲಿ ಧ್ಯಾನ ಸಮಯ ಕೊಟ್ಟಿದ್ದ ತಂದೆ, ಈ ಬೆಳಗಿನ ಜಾವದಲ್ಲಿ ಸ್ವಾಮಿ ನಿನ್ನ ಸನ್ನಿಧಿಗೆ ನಾವು ಬಂದೇವೆ. ನೀನ್ ನಮ್ಮನ್ನು ಆಶೀರ್ವಾದ ಮಾಡು. ದೇವರ ವಾಕ್ಯ ಹೇಳೋ ಪ್ರಕಾರ ನಂಬಿಕೆ ಇಲ್ದೇನೆ ದೇವ್ರನ್ನ ಮೆಚ್ಚ ಅಸಾಧ್ಯ. ದೇವ್ರ ಬಳಿಗೆ ಬರ್ತಕ್ಕಂಥವನು ದೇವ್ರು ಇದ್ದಾನೆ ಅಂತಕ್ಕಂಥದ್ದನ್ನು ನಾವು ನಂಬೇಕಂತ ನೀನ್ ಹೇಳಿ ಸ್ವಾಮಿ. ಅನೇಕ ಸಾರಿ ನಮ್ಮ ಹತ್ರ ನಂಬಿಕೆ ಕಡಿಮೆ ಆದಾಗ್ಯೂ ಸಹ ನೀನು ನಮ್ಮನ್ನು ಪ್ರಾರ್ಥನೆ ಕೇಳ್ತಾ ಇದ್ದೀವಿ ಸ್ವಾಮಿ. ಯಾಕನು ಬರೆದಂತ ಪತ್ರಿಕೆ 1ನೇ ಅಧ್ಯಾಯ 6-7 ಸಹ ನೀ ಹೇಳ್ತಿ, ಎರಡು ಮನಸ್ಸುಗಳಿರ್ತಕ್ಕಂಥ ವ್ಯಕ್ತಿಗಳಿಗೆ ಆಶೀರ್ವಾದ ಬರೋದಿಲ್ಲ, ಚಂಚಲವಾಗಿರ್ತಕ್ಕಂಥವ್ರಿಗೆ ಆಶೀರ್ವಾದ ಬರೋದಿಲ್ಲ. ಅದಕ್ಕಾಗಿ ನೀವು ಆಶೀರ್ವಾದ ಬರ್ಬೇಕಾದ್ರೆ ಸಂಪೂರ್ಣವಾದ ನಂಬಿಕೆಯಿಂದ ಪ್ರಾರ್ಥನೆ ಮಾಡ್ಬೇಕು ಅಂತ ಹೇಳಿ ಸ್ವಾಮಿ. ಕರ್ತನೆ, ನಮ್ಮ ಆಶೀರ್ವಾದ ಮಾಡು. ಸಂಪೂರ್ಣವಾದಂತ ನಂಬಿಕೆ ನಿನ್ನಲ್ಲಿ ಇಡಲಿಕ್ಕೆ ಸಹಾಯ ಮಾಡು. ನಿನ್ನ ಜೀವ ದೇವರು ನಮ್ಮ ಪ್ರೀತಿ ಮಾಡ್ಲಿಕ್ಕೋಸ್ಕರ ಕರ್ತನೆ ಆ ಪರಿಶುದ್ಧವಾದಂತ ಪರಲೋಕವನ್ನು ಬಿಟ್ಟು ಈ ಭೂಮಿಗೆ ಬಂದಿದೆ ತಂದೆ. ನಮ್ಮನ್ನು ಪ್ರೀತಿ ಮಾಡ್ಲಿಕ್ಕೋಸ್ಕರ ಎಲ್ಲಾ ತರದಂತ ತ್ಯಾಗವನ್ನು ನೀನು ಮಾಡಿದ ಸ್ವಾಮಿ. ನಿನ್ನ ಪ್ರಾಣನೇ ಕೊಟ್ಟಿದೆ ತಂದೆ. ಇದಕ್ಕಿಂತ ಹೆಚ್ಚಿನ ಪ್ರೀತಿ ಲೋಕದ ಯಾವುದಿಲ್ಲ ಸ್ವಾಮಿ. ಸ್ನೇಹಿತರಿಗೋಸ್ಕರ ಪ್ರಾಣ ಕೊಡ್ತಕ್ಕಂಥದ್ದು ಎಲ್ಲಕ್ಕಿಂತ ಶ್ರೇಷ್ಠವಾದಂತ ಒಂದು ಪ್ರೀತಿ. ನೀನ್ ನಮಗೋಸ್ಕರ ಪ್ರಾಣ ಕೊಟ್ಟಿದ್ದಿ. ನಿನ್ನ ಹತ್ರ ಶ್ರೇಷ್ಠವಾದ ಪ್ರೀತಿ ಇದೆ. ಯಾವಾಗಲೂ ನಮ್ಮ ಮೇಲೆ ದಯೆ ಇದೆ, ಕರುಣಿಕರ ಇದೆ. ನಮ್ಮೆಲ್ಲಾ ಸಮಸ್ಯೆ ನಿನಗೆ ಗೊತ್ತು ತಂದೆ. ನೀನು 33 ವರ್ಷ ಈ ಲೋಕದ ಇದ್ದಿದ್ ತಂದೆ. ಮನುಷ್ಯನ ಕಷ್ಟಗಳು, ಸಮಸ್ಯೆಗಳು, ರೋಗಗಳು ನಿನಗೆ ಗೊತ್ತು ತಂದೆ. ನೀನು ದಯೆ ತೋರಿಸೋ ದೇವರಾಗಿದ್ದಿ ಸ್ವಾಮಿ. ನೀನೇ ನಮ್ಮ ಒಂದು ಅನುದಿನದ ಮನ್ನ ಆತ್ಮಿಕ
ಮನ್ನವನ್ನು ಕೂಟವನ್ನು ಆಶೀರ್ವಾದ ಮಾಡ್ತಂದೆ. ಈ ಕೂಟಕ್ಕೆ ಸೇರಿದಂತೆ ಎಲ್ಲ ಬೋಧಕರ ಕುಟುಂಬಗಳನ್ನು, ಎಲ್ಲ ಭಕ್ತರನ್ನು, ವಿಶ್ವಾಸಿಗಳನ್ನು ಆಶೀರ್ವಾದ ಮಾಡ್ತಂದೆ. ಪ್ರಾರ್ಥನೆ ಮಾಡ್ತಂತ ಎಲ್ಲಾ ಭಕ್ತರನ್ನು ಮತ್ತು ನೀನು ಕೊಟ್ಟಂತ ತಲಂತು, ದೇವರ ರಾಗ ಹಾಡ್ತಂತ ತಲಂತನ್ನು ನೀನು ಹಾಡಿದಂತ ಎಲ್ಲಾ ಮಕ್ಕಳನ್ನು ಆಶೀರ್ವಾದ ಮಾಡೋ ದೇವರಾಗಿದ್ದಿ. ಪ್ರಾರ್ಥನೆ ಮಾಡ್ತಕ್ಕಂತ ಮಕ್ಕಳನ್ನು ಸಹ ನೀನು ಆಶೀರ್ವಾದ ಮಾಡೋ ದೇವರಾಗಿದ್ದಿ. ನೀನು ವಾಗ್ದಾನ ಮಾಡಿ ತಂದೆ, ಬೇಡಿಕೊಳ್ಳಿ ನಿಮ್ಗೆ ದೊರಕೋದು, ಹುಡುಕಿರಿ ನಿಮ್ಗೆ ಸಿಕ್ಕೋದು, ತಟ್ಟುರಿ ತರುವುದು. ಯಾವ ನಾವು ಬೇಡಿಕೊಳ್ತೇವೆ ತಂದೆ, ಪ್ರಾರ್ಥನೆಯಲ್ಲಿ ನಮಗೆ ಕೊಡೋ ದೇವರಾಗಿದ್ದಿ. ಯಾವಾಗ ನಾವು ದೇವರ ವಾಕ್ಯದಲ್ಲಿ ಹುಡುಕ್ತಾ ಇರ್ತೇವೆ ಸ್ವಾಮಿ, ಸತ್ಯವನ್ನು ಹುಡುಕ್ತೇವೆ ತಂದೆ, ಸತ್ಯ ವಾಕ್ಯ ಕೊಡೋ ದೇವರಾಗಿದೆ ಸ್ವಾಮಿ. ನಾವೇ ಬುದ್ಧಿವಂತರನ್ನು ಎಣಿಸಿದ ತಂದೆ, ಸಂಪೂರ್ಣವಾಗಿ ನಿನ್ನಲ್ಲಿ ಭಯಭಕ್ತಿಯುಳ್ಳವರಾಗಿ ಕೆಟ್ಟದನ್ನು ತೊರೆಯುತ್ತಾ ನಿನ್ನ ಆಜ್ಞೆಗಳನ್ನು ಕೈಕೊಂಡು ನಡೀತಕ್ಕಂಥ ಮಕ್ಕಳ ಸಹಾಯ ಮಾಡ್ತಾನೆ. ಈ ಸಮುದ್ರ ಕರ್ತನೆ, ಈ ಕೂಟಗಳನ್ನು ಆಯಿಸ್ತಕ್ಕಂಥ ಪಾಸ್ಟರ್ ಎಂ ಸರ್ ಕುಟುಂಬ ಮಕ್ಕಳನ್ನು ಆಶೀರ್ವಾದ ಮಾಡು. ಪಾಸ್ಟರ್ ಎಸ್ ಟಿ ಸಲ್ಮಾನ್ ಸರ್ ಕುಟುಂಬ ಮಕ್ಕಳನ್ನು ಮತ್ತು ಅವ್ರ ಸಹಾಯಕ ಸವಿತ್ರಿ ಮ್ಯಾಚಿಸ್ಟರ್ನು, ಎಲ್ಲಾ ಭಕ್ತರನ್ನು ಮತ್ತು ಕರ್ತನೆ ಎಲ್ಲ ಇಂಗ್ಲಿಷ್ ಬೋಧನೆಗಳಿಗೆ ಟ್ರಾನ್ಸ್ಲೇಷನ್ ಮಾಡ್ತಂತ ಚಿನ್ನಪ್ಪ ಸಾತ್ವಿ ಸರ್ ಕುಟುಂಬ ಮಕ್ಕಳನ್ನು ಎಲ್ಲರನ್ನು ಆಶೀರ್ವಾದ ಮಾಡು. ಮತ್ತು ಪ್ರಾರ್ಥನೆ ಮಾಡ್ತಕ್ಕಂಥ ಮಕ್ಕಳನ್ನು, ಈ ಒಂದು ಆತ್ಮಿಕ ಮನ್ನಕ್ಕೆ ಸಹಾಯ ಮಾಡ್ತಕ್ಕಂಥ ಎಲ್ಲಾ ಮಕ್ಕಳನ್ನು ನೀನು ಆಶೀರ್ವಾದ ಮಾಡು. ಎಲ್ಲಾ ಭಕ್ತರನ್ನು ಆಶೀರ್ವಾದ ಮಾಡ್ತಂದೆ. ನೀನು ವಾಕ್ಯ ಹೇಳ್ತ ತಂದೆ, ಕೀರ್ತನೆ 33:13 ನಾನು ಆಕಾಶದಿಂದ ನೋಡ್ತಾ ಇದ್ದೇನೆ, ಎಲ್ಲರೂ ನೋಡ್ತಾ ಇದ್ದೇನೆ ಅಂತ ಹೇಳಿ ಸ್ವಾಮಿ. ಮತ್ತು ಮಲ್ಲಕ್ಕಿ 3:17 ಹೇಳ್ತಿ ಸ್ವಾಮಿ, ಯಾರು ನನ್ನ ವಾಕ್ಯದಲ್ಲಿ ಹೆಚ್ಚಿನ ಸಮಯ ಕಳೀತಾರೆ ನಾನು ಪರಲೋಕದಿಂದ ಆಲಿಸ್ತೇನೆ. ಯಾರು ಕುಟುಂಬ ಪ್ರಾರ್ಥನೆ ಮಾಡ್ತಾ ಇರ್ತಾರೆ ನಾವು ಪರಲೋಕದಿಂದ ನೋಡ್ತೇನೆ, ಅವ್ರಿಗೆ ಆಶೀರ್ವಾದ ಮಾಡ್ತೇನೆ ಅಂತ ಹೇಳಿ ಸ್ವಾಮಿ. ಈಗ ಬೆಳಗ್ಗೆ ನಾವೆಲ್ಲರೂ ಒಂದೇ ಮನಸ್ಸಿಂದ ಕರ್ತೇನೆ ಆತ್ಮಿಕ ಮನ್ನದ ಕೂಟದಲ್ಲಿ ನಿನ್ನ ವಾಕ್ಯ ಕೇಳುವಾಗ ಸ್ವಾಮಿ, ನಮ್ಮ ಜೊತೆ ನೀನು ಸ್ವಾಮಿ. ನಮ್ಮ ಪ್ರಾರ್ಥನೆ ವಿಜ್ಞಾಪನೆ ಕೇಳು, ನಮ್ಮ ಎಲ್ಲಾ ಸಮಸ್ಯೆಯನ್ನು ಬಗೆಹರಿಸು ಕರ್ತನೆ. ಕೆಲವು ಸಮಸ್ಯೆ ತಂದೆ ಹೆಚ್ಚಾಗಿ ಸೈತನ್ನು ನಮ್ಮನ್ನು ಶೋಧನೆಯಲ್ಲಿ ಹಾಕುವಾಗ ನಮ್ಮ ನಾಶನ ಮಾಡಬೇಕೆಂಬ ಒಂದು ಉದ್ದೇಶ ತಂದೆ. ಆದ್ರೆ ಯೇಸುವೆ, ನೀನು ಎಲ್ಲಾ ಸೈತನ ಶೋಧೆಗಳಿಂದ ತಪ್ಪಿಸಿ ಅವನೆಲ್ಲ ಕುತಂತ್ರವನ್ನು ಬಂಧಿಸಿ, ಯೋಬನಿಗೆ ಯಾವ ತರ 2ರಷ್ಟು ಆಶೀರ್ವಾದ ಮಾಡಿದಿ, ಯೋಬನು ಎಲ್ಲಾ ಶೋಧೆಯನ್ನು ಜಯಿಸಿ 2ರಷ್ಟು ಆಶೀರ್ವಾದ ಮಾಡಿದ ಹಾಗೆ ಇವತ್ತು ಕೊನೆ ಕಾಲದಲ್ಲಿರ್ತಂತ ನಾವು ಸಹ ಯೋಬನಂತೆ ತಂದೆ ಸೈತನ ಸೋಲಿಸ್ತಕ್ಕಂತ, ದೇವರ ವಾಕ್ಯದ ಮೂಲಕ ಸೋಲಿಸ್ತಕ್ಕಂತ ಜ್ಞಾನ ನಿಮ್ಗೆ ಕೊಟ್ಟದೆ ಪಡಿಸು ಯೇಸುವೆ. ನಿನ್ನ ಮೂಲಕ ಮಾತ್ರ ಸೈತನ ಸೋಲಿಸ್ಲಿಕ್ಕೆ ಸಾಧ್ಯ, ನಿನ್ನ ವಾಕ್ಯದ ಮೂಲಕ ಮಾತ್ರ ಸೈತನ ಸೋಲಿಸ್ಲಿಕ್ಕೆ ಸಾಧ್ಯ. ನಮ್ಮ ಸ್ವಂತ ಬಲ ಸೋಲಿಸ್ಲಿಕ್ಕೆ ಆಗಲ್ಲ ತಂದೆ. ಇಲ್ಲಿವರೆಗೆ ನಿಮ್ಮ ಸೇವಕರು ಕೃಷ್ಣಪುರ ತಂದಂತ ವಾಕ್ಯ ಸೋತರಿಸ್ತೇವೆ. ಅವರ ಕುಟುಂಬ, ಅವರ ಸೇವೆನ ಆಶೀರ್ವಾದ ಮಾಡ್ತಂದೆ ಸ್ವಾಮಿ. ಕರ್ತೆ, ನಾವೆಲ್ಲರನ್ನು ವಾಕ್ಯ ಅಂತ ನಡೆದು ಎಲ್ಲರನ್ನು ಪ್ರೀತಿ ಮಾಡುವ ಹಾಗೆ, ಎಲ್ಲರನ್ನು ಸತ್ಕರಿಸುವ ಹಾಗೆ, ಎಲ್ಲರನ್ನು ಆದರಿಸುವ ಹಾಗೆ, ರೆಸ್ಪೆಕ್ಟ್ ಕೊಡುವ ಹಾಗೆ ಸಹಾಯ ಮಾಡು. ನಮ್ಮಿರ್ತಂತ ಎಲ್ಲಾ ಕಲಹಗಳನ್ನು, ಎಲ್ಲಾ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ತೆಗೆದುಬಿಡು ಸ್ವಾಮಿ ತಂದೆ. ನೀನ್ ಎಲ್ಲರಿಗೋಸ್ಕರ ಪ್ರಾಣ ಕೊಟ್ಟಿದ್ ತಂದೆ. ಅದಕ್ಕಾಗಿ ನೀನು ಹೇಳ್ತಿ ಸ್ವಾಮಿ, ಮೊದಲನೇ ಕೊರಿಂಥ್ಯ 8ನೇ ಅಧ್ಯಾಯದಲ್ಲಿ ನೀನು ಹೇಳಿ ಸ್ವಾಮಿ 3ರಿಂದ ವಚನಗಳಲ್ಲಿ, ಆಹಾರವು ದೇವರಾಜ್ಯಕ್ಕೆ ಒಯ್ಯುವುದಿಲ್ಲ. ನಾವು ನೀನು ಆಜ್ಞೆ ಕೇಳ್ಕೊಂಡು ನಡೆದ ಮೂಲಕ, ನೀನು ವಾಕ್ಯ ನಡೆದ ಮೂಲಕ ಮಾತ್ರ ನಾವು ದೇವರಾಜ್ಯಕ್ಕೆ ಹೋಗ್ಲಿಕ್ಕೆ ಸಾಧ್ಯ ತಂದೆ. ಈ ಎಲ್ಲಾ ಕಚ್ಚಟಗಳಿಂದ, ಆಹಾರದ ವಿಷಯದ ಕಚ್ಚಟಗಳಿಂದ ನಮ್ಮನ್ನು ದೂರಪಡಿಸು. ನೀನ್ ಕೊಟ್ಟಂತ ಶುದ್ಧವಾದಂತ ಆಹಾರ, ಯಾಜಕಾಂಡ 11ನೇ ಅಧ್ಯಾಯದ ಏನ್ ಶುದ್ಧ ಆಹಾರ ಕೊಟ್ಟಿತ್ತಂದೆ, ಆಹಾರವು ಸೇವನೆ ಮಾಡ್ತಂತ ಎಲ್ಲ ಸಸ್ಯಾಹಾರಿಗಳು, ಎಲ್ಲಾ ಬಲದಸ್ಗಳನ್ನು, ಎಲ್ಲಾ ಊಟ ಮಾಡ್ತಂತ ಹಣ್ಣು ತಿಂತಕ್ಕಂಥ ಮಕ್ಕಳನ್ನು, ಎಲ್ಲಾ ಆಹಾರ ತಿಂತಕ್ಕಂಥ ಮಕ್ಕಳಿಗಾಗಿ ನಾವು ಪ್ರಾರ್ಥನೆ ಮಾಡ್ತೇವೆ. ನೀನೇ ಆರೋಗ್ಯ ಕೂಡ ದೇವರಾಗಿದ್ದಿ, ನೀನು ಆರೋಗ್ಯದಾಯಕನಾಗಿದ್ದಿ. ಆರೋಗ್ಯ ನಿನ್ನ ಮೂಲಕ ಬರ್ತದೆ ತಂದೆ. ಅದಕ್ಕಾಗಿ ನಾವು ಎಲ್ಲರನ್ನು ಪ್ರೀತಿ ಮಾಡುವ ಹಾಗೆ ನೀನು ಸಹಾಯ ಮಾಡು. ಈ ಬೆಳಗಿನ ಜಾವದಲ್ಲಿ ಕರ್ತೇನೆ, ಕೆಲವೊಂದು ವಿಜ್ಞಾಪನೆಗಳು ಇವೆ ಸ್ವಾಮಿ, ಅವರಿಗಾಗಿ ನಾವು ಪ್ರಾರ್ಥನೆ ಮಾಡ್ತೇವೆ. ದಿಹಾ ಮಗಳಿಗಾಗಿ ನಾವು ಪ್ರಾರ್ಥನೆ ಮಾಡ್ತೇವೆ. ಅವ್ರಿಗೆ ಜಾಂಡಿಸ್ ಆಗಿದೆ ಅಂತ ನಾವು ಕೇಳಲ್ಪಟ್ಟಿದೆ ತಂದೆ. ನೀನೇ ಮಗಳಿಗೆ ಕನಿಕರಿಸು, ಡಾಕ್ಟರ್ ಜ್ಞಾನ ಕೊಡದೆ ಪಳಿಸು, ಒಳ್ಳೆ ಎಲ್ಲ ಸೇವಿಸಿದಂತ ಆಹಾರ, ಕುಡಿತ ನೀರು ಅವರ ಬಾಡಿಯಲ್ಲಿ ಎಫೆಕ್ಟಿವ್ ಕಾರ್ಯ ಮಾಡ್ಲಿ ತಂದೆ. ಮಗಳಿಗೆ ನೀನು ಆರೋಗ್ಯ ಕೊಡದೆ ಪಡಿಸಬೇಕಾಗಿ ಬೇಡ್ತೇನೆ ಸ್ವಾಮಿ. ಅದಕ್ಕಾಗಿ ಲೋಕೇಶ್ವರ ಅಂಕಲ್ ಅವರ ಕುಟುಂಬಕ್ಕಾಗಿ, ಅವರ ಆರೋಗ್ಯಕ್ಕಾಗಿ ನಾವು ಪ್ರಾರ್ಥನೆ ಮಾಡ್ತೇವೆ. ಅವರನ್ನು ಆಶೀರ್ವಾದ ಮಾಡು ಸ್ವಾಮಿ. ಕೆಲವು ಮಕ್ಕಳು ಕರ್ತೇನೆ ಸಬ್ಬತ್ತಲ್ಲಿ ಎಕ್ಸಾಮ್ ಬರದೆ PUC ಎಕ್ಸಾಮ್ ಬರೆದಿದ್ದಾರೆ ಸ್ವಾಮಿ. ಆ ಎಲ್ಲಾ ಮಕ್ಕಳನ್ನು ನೀನು ಆಶೀರ್ವಾದ ಮಾಡು, ಪಾಸ್ ಆಗ್ಲಿಕ್ಕೆ ಸಹಾಯ ಮಾಡ್ತಂದೆ. ಅನೇಕರು ತಂದೆ 10th ಸ್ಟ್ಯಾಂಡರ್ಡ್ ಮಕ್ಕಳಲ್ಲಿ ಅನೇಕರಿಗೆ ನಿರಾಶೆ ಆಗಿದೆ ತಂದೆ. ಅನೇಕರು ತಂದೆ ಒಳ್ಳೆ ರೀತಿಯ ರಿಸಲ್ಟ್ ಪಡ್ಕೊಂಡಿದ್ದಾರೆ. ರಿಸಲ್ಟ್ ದಲ್ಲಿ ಪಾಸ್ ಆದಂತ ಮಕ್ಕಳನ್ನು ಆಶೀರ್ವಾದ ಮಾಡು. ಮತ್ತು ಸಕ್ಸಸ್ ಆಗಲೇ ಫೇಲ್ ಆಗಿದಂತ ಮಕ್ಕಳು ನಿರಾಶೆಗೊಳ್ಳದೆ ತಂದೆ. ಅವರು ಹೆಚ್ಚಿನ ಪ್ರಮಾಣ ಸ್ಟಡಿ ಮಾಡಿ ಪಾಸ್ ಆಗಲಿಕ್ಕೆ ಸಹಾಯ ಮಾಡು. ನಮ್ಮ 7th ಅಡ್ಮಿಟ್ ಸತ್ಯ ಸಭೆಯನ್ನು ಆಶೀರ್ವಾದ ಮಾಡು.
ತಂದೆ, ನಾವು ಎಷ್ಟೇ ಕಷ್ಟ ಬಂದರೂ ನಾವು ಸಬ್ಬತ್ ದಿನಕ್ಕೆ ಹೆಚ್ಚಿನ ಗೌರವವನ್ನು ಕೊಟ್ಟು ಹೆಚ್ಚಿನ ವಾಕ್ಯದಲ್ಲಿ ಬಲ ಹೊಂದುವ ಸಹಾಯ ಮಾಡು. ಯಾಕಂದ್ರೆ ನೀನು ರೋಮಪುರದವರಿಗೆ ಬರುವಂತ ಪತ್ರಿಕೆ ಮೊದಲೇ 14 ಹೇಳ್ತಿ ಸ್ವಾಮಿ, ಸಬ್ಬತ್ ಆಚರಣೆ ಮಾಡ್ತಕ್ಕಂಥವ್ರಿಗೆ ಮೊದಲನೇ ಸ್ಥಾನ ಕೊಟ್ಟಿದ್ದ ತಂದೆ. ರಕ್ಷಣೆ ಯಹೂದ್ಯರಿಗೂ ಗ್ರೀಕರಿಗೂ ಇನ್ನು ಉಳಿದ ನಂಬುದ ಎಲ್ಲರಿಗೂ ಸಿಗ್ತಂತ ಹೇಳಿದ್ವಿ. ಅದಕ್ಕಾಗಿ ನಾವು ಆತ್ಮಿಕವಾದಂತ ಯಹೂದ್ಯರಾಗಿದ್ದೇವೆ. ನಾವು ಸಬ್ಬತ್ ಆರಾಧನೆ ಮಾಡೋರಾಗಿದ್ದೇವೆ. ಸಬ್ಬತ್ ಆರಾಧನೆ ಮಾಡೋರಿಗೆ ಮೊದಲನೇ ರ್ಯಾಂಕ್ ನಲ್ಲಿ ಇಕ್ಕಿದ ತಂದೆ. ರಕ್ಷಣೆ ಹೊಂದಲಿಕ್ಕೆ ರ್ಯಾಂಕ್ ನಲ್ಲಿ ಇಕ್ಕಿದ ತಂದೆ. ಅದಕ್ಕಾಗಿ ನಿನ್ನ ಪ್ರೀತಿಗೆ ಸ್ತೋತ್ರ ಸಲ್ಲಿಸ್ತೇವೆ. ಯಾವಾಗಲೂ ನಾವು ದರ್ಶನವನ್ನು ಪಾಲನೆ ಮಾಡೋದ್ರಿಂದ, ಸಬ್ಬತ್ ಆರಾಧನೆ ಮಾಡೋದ್ರಿಂದ ಎಂದು ವ್ಯರ್ಥ ಆಗುದಿಲ್ಲ. ಅದು ನಮ್ಮ ರಕ್ಷಣೆಯಲ್ಲಿ ನಡೆಸ್ತಕ್ಕಂಥದ್ದಾಗಿದೆ ತಂದೆ. ಅದಕ್ಕಾಗಿ ನಾವು ನೀನು ವಾಕ್ಯದಂತೆ ಜೀವಿಸುವಾಗಿ ಸಹಾಯ ಮಾಡು. ಇಡೀ ದಿವಸ ನಮ್ಮ ಜೊತೆ ಇದು ನಡೆಸ್ತಂದೆ. ನಾವು ಮಾಡ್ತಂತೆ ಎಲ್ಲ ಸೇವೆ ಕೆಲಸ ಕಾರ್ಯಗಳನ್ನು ಆಶೀರ್ವಾದ ಮಾಡಿ, ಈ ಪ್ರಾರ್ಥನೆಗಳನ್ನು ನಮ್ಮನ್ನು ಕೇಳಿ ಇನ್ನೂ ಹೆಚ್ಚಿನ ಭಕ್ತಿಯನ್ನು ನಮ್ಮಲ್ಲಿ ಉಂಟಾಗುವಂತೆ ನೀನು ಸಹಾಯ ಮಾಡು. ನೀನು ಅದ್ಭುತ ಮಾಡೋದಿರಾಗಿದೆ ತಂದೆ. ಈ ಎಲ್ಲಾ ಪ್ರಾರ್ಥನೆಗಳಿಗೆ ನಾವು ವಿಜ್ಞಾಪನೆಗಳಿಗೆ ನಾವು ಅವರ ಎಲ್ಲ ಕಷ್ಟಗಳಿಗೆ ನಾವು ಆಗಿ ಪ್ರಾರ್ಥನೆ ಮಾಡಿದ್ದೇವೆ ತಂದೆ. ಎಲ್ಲರ ಕಷ್ಟಗಳನ್ನು, ಎಲ್ಲ ರೋಗಗಳನ್ನು, ಎಲ್ಲ ಸಮಸ್ಯೆಯನ್ನು ಬಗೆಹರಿಸಿ ಈ ಅನುದಿನ ಮನ್ನದ ಕೂಟವನ್ನು ಇನ್ನೂ ಹೆಚ್ಚಾಗಿ ಆಶೀರ್ವಾದ ಮಾಡಿ ಬಲಪಡಿಸು. ನೀನು 2ನೇ ಸರಿ ಬರುವ ಕರ್ತನೆ, ನಾವು ನಮ್ಮನ್ನು ಸಿದ್ಧತೆ ಮಾಡಿಕೊಂಡು ಇನ್ನು ಅನೇಕ ಮಕ್ಕಳನ್ನು ದೇವರಾಜ್ಯಕ್ಕೆ ಸಿದ್ಧತೆ ಮಾಡಿ ಸಬ್ಬತ ಆರಾಧನೆ ಮಾಡುತ್ತಾ ಎಷ್ಟೇ ಕಷ್ಟ ಬಂದರೂ ಸಹ ಸೈತನ ಎದುರಿಸಿ ನಿನ್ನ ವಾಕ್ಯದ ಮೂಲಕ ನಾವು ಜೀವಿಸಿ ಕರ್ತನೆ, ನೀನು ನಮಗೂ ಸಿದ್ಧತೆ ಮಾಡ್ತಂತ ಪರಿಶುದ್ಧಂತ ಪರಲೋಕ ಸೇರ್ತ ಸೌಭಾಗ್ಯ ಮಾಡಿದ್ದೆ ಪುರುಷ. ಈ ಲೋಕದ ಎಷ್ಟೇ ಸಂಪಾದನೆ ಮಾಡೋದು ಸಮಾಧಾನ ಇಲ್ಲ ತಂದೆ. ಎಷ್ಟೇ ಮನೆಗಳು ಕಟ್ಟಿದ್ರೆ ಸಮಾಧಾನ ಇಲ್ಲ ಮನುಷ್ಯನಿಗೆ. ಆದರೆ ಪರಲೋಕದಲ್ಲಿ ಸಮಾಧಾನ ಇದೆ, ಅಲ್ಲಿ ಶಾಂತಿ ಇದೆ, ಅಲ್ಲಿ ರೋಗ ಇಲ್ಲ, ಅಲ್ಲಿ ಕಷ್ಟಗಳು ಇಲ್ಲ. ಸದಾ ಕಾಲ ನಿನ್ನ ಜೊತೆ ಆನಂದ ಪಡ್ತಂತ ಸ್ಥಳವಾಗಿದೆ ತಂದೆ. ಈ ತಾತ್ಕಾಲಿಕವಾಗಿ ಜೀವಿಸ್ತಕ್ಕಂಥ ಈ ಲೋಕದ ಆಶೆ ಆಕಾಂಕ್ಷೆಗಳಲ್ಲಿ ಬಿದ್ದು ನಾವು ಸ್ವರ್ಗ ಕಳ್ಕೊಳ್ಳಾರದೆ ತಂದೆ. ನಾವು ಮೆಚ್ಚುಗೆ ಮಕ್ಕಳಾಗಿ ಎದೆ ಬಗ್ಗಿದವರಾಗಿ ಆ ಪರಲೋಕದ ಜಯಮಾಲ ಪಡಲಿಕ್ಕೆ ನೀನು ನಮ್ಮನ್ನು ನಂಬಿಕೆ, ಸಂತೋಷ, ಸಮಾಧಾನ ನೀನು ನಡೆಸಿ ನಮ್ಮನ್ನು ರಕ್ಷಣೆ ಕೊಟ್ಟು ದಯಪಾಲಿಸಬೇಕಾಗಿ ಯೇಸುವಿನ ಜೀವನದಲ್ಲಿ ಬೇಡ್ತೇನೆ ತಂದೆ. ಆಮೇನ್. ಆಮೇನ್. ಪರಲೋಕದ ಪ್ರಾರ್ಥನೆ ಮಾಡ್ಕೊಳ್ಳೋಣ. ಅಂತ್ಯಾಶೀರ್ವಾದವನ್ನ ಪಾಸ್ಟರ್ ಜಾನ್ಸನ್ ಕೊಡ್ಬೇಕೆಂದೇ ಕೇಳ್ಕೊಳ್ತೇನೆ. ಪರಲೋಕದಲ್ಲಿರುವ ನಮ್ಮ ತಂದೆಯೇ, ನಿನ್ನ ನಾಮವು ಪರಿಶುದ್ಧವೆಂದು ಎನಿಸಲ್ಪಡಲಿ. ನಿನ್ನ ರಾಜ್ಯವು ಬರಲಿ. ನಿನ್ನ ಚಿತ್ತವು ಪರಲೋಕದಲ್ಲಿ ನೆರವೇರುವ ಪ್ರಕಾರ ಭೂಲೋಕದಲ್ಲಿ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ಈ ಹೊತ್ತು ನಮ್ಮ ದಯಪಾಲಿಸಿಕೊಡು. ನಮಗೆ ತಪ್ಪು ಮಾಡಿದವರು ನಾವು ಕ್ಷಮಿಸಿದಂತೆ ನಮ್ಮ ತಪ್ಪುಗಳನ್ನು ಕ್ಷಮಿಸು. ನಮ್ಮನ್ನು ಶೋಧನೆಯೊಳಗೆ ಸೇರಿಸದೆ ಕೇಡಿನಿಂದ ತಪ್ಪಿಸು. ಯಾಕೆಂದರೆ ರಾಜ್ಯವು, ಬಲವು, ಮಹಿಮೆಯು ಸದಾ ಕಾಲ ನಿನ್ನದೇ ಸ್ವಾಮಿ. ಆಮೇನ್. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆಯು, ತಂದೆಯ ದೇವರ ಪ್ರೀತಿಯು, ಪವಿತ್ರಾತ್ಮನ ನಿತ್ಯ ಸಹವಾಸವು, ಆಶೀರ್ವಾದ, ಆರೋಗ್ಯ, ಭಾಗ್ಯವು ಈ ಜೂಮ್ ಆಪ್ ಸೇರಿದಂತೆ ಎಲ್ಲ ಭಕ್ತಾದಿಗಳೊಂದಿಗೂ, ಇದ್ರ ಕಾರ್ಯಕ್ರಮ ನಡೆಸ್ತಕ್ಕಂಥ ಪಾಸ್ಟರ್ ಯಮರಾಜ್ ಸರ್ ಕುಟುಂಬಗಳೊಂದಿಗೂ, ಪಾಸ್ಟರ್ ಎಸ್ ಸಲ್ಮಾನ್ ಸರ್ ಕುಟುಂಬದೊಂದಿಗೂ, ಸವಿತಾ ಸಿಸ್ಟರ್ರೊಂದಿಗೂ, ನಿನ್ನ ವಾಕ್ಯ ಅಂತ ನಿನ್ನ ಕೃಷ್ಣಪ್ಪರೊಂದಿಗೂ, ಪ್ರಾರ್ಥನೆ ಮಾಡಿದಂತ ಭಕ್ತರೊಂದಿಗೂ, ವಿಶೇಷರಾಗಿ ಹಾಡಿದಂತ ಮಕ್ಕಳೊಂದಿಗೂ, ನಮ್ಮೊಂದಿಗೂ, ಇಂದಿಗೂ ಎಂದಿಗೂ ಸದಾ ಕಾಲದಲ್ಲಿ ತಂದೆ. ಆಮೇನ್. 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 ದೇವರ ನಮಗೆ ಸ್ತೋತ್ರವಾಗಲಿ. ಈ ಬೆಳಗಿನ ಜಾವದಲ್ಲಿ ಕರ್ತನನ್ನ ಸ್ತುತಿಸುತ್ತಾ ಕೊಂಡಾಡುತ್ತಾ ದೇವರ ವಾಕ್ಯದ ಬಲದಲ್ಲಿ ಕಾಲ ಕಳೆಯುವಾಗೆ ಕೂಡಿ ಬಂದಂತ ಎಲ್ಲರಿಗೂ ಸಹ ನಾನು ಧನ್ಯವಾದಗಳನ್ನು ಸಲ್ಲಿಸ್ತೇನೆ. ವಿಶೇಷವಾಗಿ ಆರಂಭದ ಪ್ರಾರ್ಥನೆ ಮಾಡಿದಂತ ಬೋಧಕರಂತ ಎಸ್ ಸಾಲಮನ್ ರವರಿಗೂ ಮತ್ತು ವಿಶೇಷ ಗೀತೆಯನ್ನು ಹಾಡಿದಂತ ಸಹೋದರ ಡೇವಿಡ್ ಅವರಿಗೂ, ಉತ್ತಮವಾದಂತ ಸಂದೇಶವನ್ನು ತಂದಂತ ಕ್ರಿಸ್ಟೋಫರ್ ಅವರಿಗೂ, ಮುಕ್ತಾಯದ ಪ್ರಾರ್ಥನೆ ಮಾಡಿದಂತ ಬೋಧಕರಂತ ಜಾನ್ಸನ್ ಯೇಸುದಾಸ್ ಅವರಿಗೂ ವಂದನೆಗಳನ್ನ ಸಲ್ಲಿಸ್ತೇನೆ. ಕರ್ತನು ಹೀಗೆ ನಮ್ಮನ್ನು ದಿನನಿತ್ಯವೂ ಆಶೀರ್ವದಿಸಿ ಆತ್ಮನ ಬಲದಿಂದ ಅಭಿಷೇಕಿಸಿ ತನ್ನ ಮಹಿಮೆಗಾಗಿ ಉಪಯೋಗಿಸಿಕೊಂಡು ಆರೋಗ್ಯ ಸುಕ್ಷೇಮಗಳನ್ನು ಕೊಟ್ಟು ಆತನ ರಾಜ್ಯಕ್ಕಾಗಿ ಜೀವಿಸಲು ಸಹಾಯ ಮಾಡಲೆಂದು ಪ್ರಾರ್ಥಿಸುತ್ತಾ ಈ ದಿನವೆಲ್ಲ ನಮ್ಮ ಸಂಗಡ ಬಿದ್ದು ನಮ್ಮನ್ನು ಆಶೀರ್ವದಿಸಿ ಆರೋಗ್ಯದಿಂದ ತುಂಬಿಸಿ ಮತ್ತೆ ಸಾಯಂಕಾಲ ಅಂತಾರಾಷ್ಟ್ರೀಯ ಕನ್ನಡ ಸಭಾ ಶಾಲೆಗೆ ಒಟ್ಟಾಗಿ ಸೇರಿ ಬರುವಾಗಿ ಕಾರ್ಯ ಮಾಡಲೆಂದು ಪ್ರಾರ್ಥಿಸುತ್ತಾ ಎಲ್ಲರನ್ನ ಕ್ರಿಸ್ತನ ಕೈಗೆ ಒಪ್ಪಿಸಿಕೊಡುತ್ತಾ ಎಲ್ಲರಿಗೂ ಈ ಬೆಳಗಿನ ಶುಭಾಶಯಗಳೊಂದಿಗೆ ಧನ್ಯವಾದಗಳನ್ನು ಸಲ್ಲಿಸ್ತೇನೆ. ಆಮೇಲೆ ಎಲ್ಲರಿಗೂ ಜೈಕೃಷ್ಣ ಸರ್, ಕೃಷ್ಣಪ್ಪರ್ ಸರ್, ಜೈಕೃಷ್ಣ ಸರ್, ಒಳ್ಳೆ ವಾಕ್ಯಕ್ಕಾಗಿ ಸರ್. ಜಯಕೃಷ್ಣ ಸರ್, ಜಯಕೃಷ್ಣ, ಥ್ಯಾಂಕ್ ಯು.